ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಉನ್ನತ ಶಿಕ್ಷಣ ಯಾಕೆ ಬೇಕು ಅನ್ನುವ ಪ್ರಶ್ನೆ ಬಂದ್ರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರಾಥಮಿಕ ಮತ್ತು ಪ್ರೌಢ ಮತ್ತು ಉನ್ನತ ಶಿಕ್ಷಣ ಅಂತ ನಾವು ಶಿಕ್ಷಣದ ಹಂತಗಳನ್ನ ಕ್ಲಾಸಿಫೈ ಮಾಡಿದ್ದೇವೆ, ಅಂದ್ರೆ ವಿಂಗಡಣೆ ಮಾಡಿದ್ದೇವೆ. ಪ್ರಾಥಮಿಕ ಹಂತದಲ್ಲಿ ಸಾಮಾನ್ಯವಾಗಿ ನಾವು ಶಿಕ್ಷಣ ಕೊಡತಕ್ಕಂಥದ್ದು ಸಾಕ್ಷರತೆಗೆ ಮತ್ತು ಯಾವುದು ನಾವು ಅಂಕಗಳು ಅಂತ ಕರಿತೇವೆ ಅದಕ್ಕೆ ಸಂಬಂಧ ಬಂದಂತಹ ಸಾಮರ್ಥ್ಯವನ್ನ ಬೆಳೆಸೋದಕ್ಕೆ. ಪ್ರೌಢ ಶಿಕ್ಷಣ ಹಂತದಲ್ಲಿ ನಾವು ಬಳಸ್ತಕ್ಕಂಥದ್ದು, ಒಬ್ಬ ವಿದ್ಯಾರ್ಥಿ ಪ್ರೌಢ ಶಿಕ್ಷಣವನ್ನ ಪಡೆದ ಮೇಲೆ ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಬೇಕು, ಅವನು ಒಂದು ಸೆಕೆಂಡರಿ ಲೀಡರ್ಶಿಪ್ ಪೊಸಿಷನ್ಗೆ ಹೋಗಬೇಕು ಅನ್ನುವ ಮಹದಾಸೆಯಿಂದ ನಾವು ಪ್ರೌಢ ಶಿಕ್ಷಣವನ್ನ ಕೊಡ್ತೇವೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸುಮಾರು 10-20 ವರ್ಷಗಳ ಹಿಂದೆ ಕಂಡಕ್ಟರ್ಗಳು ಮತ್ತೆ ಪೋಸ್ಟ್ಮನ್ಗಳು ಇಂಥವರೆಲ್ಲರಿಗೂ ಕೂಡ ಕೆಲಸ ಸಿಗುವಾಗ ಮತ್ತೆ ರೈಲ್ವೇನಲ್ಲಿ SSLC ಒಂದು ಮಿನಿಮಮ್ ಕ್ವಾಲಿಫಿಕೇಶನ್ ಆಗಿತ್ತು. ನಂತರದ ದಿನಗಳಲ್ಲಿ SSLC ಇಂದ ಸಾಕಾಗುವುದಿಲ್ಲ, ಅದು ಸಾಮಾನ್ಯ ಪರಿಜ್ಞಾನವನ್ನ ವಿದ್ಯಾರ್ಥಿ ಪಡೆದಿರ್ತಾನೆ. ಹಾಗಾಗಿ ಪ್ರಿ ಯೂನಿವರ್ಸಿಟಿ ಅಂದ್ರೆ 12 ಇಯರ್ಸ್ ಆಫ್ ಎಜುಕೇಶನ್ ಅಂತ ಏನ್ ಕರಿತೇವೆ, 12th ಇಯರ್ ಆದ ನಂತರದಲ್ಲಿ ಅವರನ್ನ ನಾವು ಉದ್ಯೋಗಕ್ಕೆ ಅಳವಡಿಸಬಹುದು ಅಂದ್ಬಿಟ್ಟು D.Ed ಪರೀಕ್ಷೆಯನ್ನ ಪಾಸ್ ಮಾಡುವಾಗ ನಾವು +2 ಲೆವೆಲ್ ವರೆಗೂ ಬಂದಿದ್ವಿ. ಯಾವುದನ್ನ ನಾವು ಉನ್ನತ ಶಿಕ್ಷಣ ಅಂತ ಕರಿತೀವಿ. ಉನ್ನತ ಶಿಕ್ಷಣದಲ್ಲಿ ಒಟ್ಟಾರೆ ಬೌದ್ಧಿಕ ಸಾಮರ್ಥ್ಯ ವಿದ್ಯಾರ್ಥಿಗಳಲ್ಲಿ ಜಾಸ್ತಿ ಇರಬೇಕು. ಇದು ಉನ್ನತ ಶಿಕ್ಷಣದ ಗುರಿ. ಅಭಿಕ್ಷಮತೆ ಅಂದ್ರೆ ತನ್ನನ್ನ ತಾನು ಕಾಪಾಡಿಕೊಳ್ತಕ್ಕಂಥದ್ದು, ತನ್ನನ್ನ ತಾನು ಬೆಳೆಸಿಕೊಳ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಯೂನಿವರ್ಸಿಟಿ ಲೆವೆಲ್ ಆಫ್ ಎಜುಕೇಶನ್ ಅಲ್ಲಿ ಬರಬೇಕು. ಅದಕ್ಕೆ ನಾವು ಕರಿತೇವೆ ಎಜುಕೇಶನ್ ಫಾರ್ ಫಸ್ಟ್ ಲೆವೆಲ್ ಲೀಡರ್ಶಿಪ್ ಅಂತ ಕರಿತೀವಿ. ಅಂದ್ರೆ ಅರ್ಥ KAS, IAS, IPS, ಡಿಫೆನ್ಸ್ ಪರೀಕ್ಷೆಗಳು, ಬ್ಯಾಂಕ್ ಎಕ್ಸಾಮಿನೇಷನ್ಗಳು, ರೈಲ್ವೆ ಆಫೀಸರ್ಸ್ ಎಕ್ಸಾಮಿನೇಷನ್ಸ್ಗಳು, ಮತ್ತೆ ಪ್ರೌಢ ಶಿಕ್ಷಣದಲ್ಲಿ ಪಾಠ ಮಾಡತಕ್ಕಂತಹ ಟೀಚರ್ಸ್ಗೆ ಸಂಬಂಧಪಟ್ಟದ್ದು ಎಲ್ಲವೂ ಕೂಡ ಯೂನಿವರ್ಸಿಟಿ ಎಜುಕೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ಕಾರ್ಮಿಕ ಮಾರುಕಟ್ಟೆಗೆ ಮತ್ತು ಮಾನವ ಬಂಡವಾಳವನ್ನ ಒದಗಿಸ್ತಕ್ಕಂಥದ್ದು. ಕಾರ್ಮಿಕ ಮಾರುಕಟ್ಟೆ ಅಂದ್ರೆ ಅರ್ಥ ಏನು, ಇಂಡಸ್ಟ್ರಿಯಲ್ ಮಾರ್ಕೆಟಿಂಗ್ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಹ್ಯೂಮನ್ ರಿಸೋರ್ಸ್ ಅನ್ನು ಒದಗಿಸ್ತಕ್ಕಂಥದ್ದು ಬಹಳ ಮುಖ್ಯ ಗುರಿ. ನಾಗರಿಕರು ಪ್ರತಿಫಲನ ಸಾಮರ್ಥ್ಯವನ್ನು ಅಳವಡಿಸಿಕೊಳ್ಳತಕ್ಕಂಥದ್ದು, ಇದಕ್ಕೆ ರಿಫ್ಲೆಕ್ಟಿವ್ ಬಿಹೇವಿಯರ್ ಅಂತ ಕರಿತೀವಿ. ಅಂದ್ರೆ ನಾನೀಗೊಬ್ಬ ಪದವೀಧರನಾಗಿದ್ದೇನೆ, ಪದವೀಧರನಾದ ಮೇಲೆ ನಾನು ಪಡೆದುಕೊಂಡಿರತಕ್ಕಂತಹ ಪದವಿಯಿಂದ ನನಗೆ, ನನ್ನ ಕುಟುಂಬಕ್ಕೆ ಮತ್ತು ನನ್ನ ಸಮಾಜಕ್ಕೆ ಏನಾದ್ರೂ ಒಳಿತಾಗತ್ತಾ ಆಗುದಿಲ್ವಾ ಅನ್ನತಕ್ಕಂಥದ್ದನ್ನ ಯೋಚನೆ ಮಾಡುವಂತಹ ಸಾಮರ್ಥ್ಯ. ಜಸ್ಟ್ ಬಿಕಾಸ್ ದಟ್ ಒನ್ ಇಸ್ ಅನ್ ಇಂಜಿನಿಯರ್, ಅವನು ಇಂಜಿನಿಯರ್ ಆಗಿರ್ಲೇಬೇಕು ಅಂತ ಏನಿಲ್ಲ, ಇಂಜಿನಿಯರ್ ಡಿಗ್ರಿ ಅವ್ರ ಹತ್ರ ಇರ್ಬೋದು. ನಿಮಗೆ ಗೊತ್ತು, ಇವತ್ತೆಲ್ಲ ನಾವು ಕೂಡ ಟೈಮ್ಸ್ ಆಫ್ ಇಂಡಿಯಾ ಸರ್ವೆ ಮಾಡಿರ್ತಕ್ಕಂಥದ್ದು, ಮಾರ್ಗ್ ಸರ್ವೆ ಮಾಡಿರ್ತಕ್ಕಂಥದ್ದು ಏನಂತ ಹೇಳುತ್ತೆ ಅಂದ್ರೆ, ನಮ್ಮ ಭಾರತೀಯ ವಿಶ್ವವಿದ್ಯಾನಿಲಯಗಳಿಂದ ಬರತಕ್ಕಂತಹ ವಿದ್ಯಾರ್ಥಿಗಳು 100 ಜನ ಇದ್ರೆ ಅದರಲ್ಲಿ 90 ಜನ ಯಾವುದೇ ಒಂದು ರೀತಿಯಾದಂತಹ ಉದ್ಯೋಗಕ್ಕೆ ಸೇರಿಕೊಳ್ಳಲಿಕ್ಕೆ ಅನರ್ಹರಾಗಿರುತ್ತಾರೆ ಅಂತ ಹೇಳುತ್ತೆ. ಅಂದ್ರೆ ನಮ್ಮ ಶಿಕ್ಷಣದ ಪರಿಸ್ಥಿತಿ ಏನಾಗಿದೆ. ಎನಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್, ನೆಟ್ ಎಕ್ಸಾಮಿನೇಷನ್ ತಗೊಳ್ಳಿ, ಈಗ ಸ್ಲೆಟ್ ಎಕ್ಸಾಮಿನೇಷನ್ ತಗೊಳ್ಳಿ, ಓವರ್ ಆಲ್ ಪರ್ಸೆಂಟೇಜ್ ಆಫ್ ಪಾಸ್ ಈಸ್ ಲೆಸ್ ದನ್ 10%. ಅಂದ್ರೆ ಅರ್ಥ, ನಾವು ಪಡೆದಿರುವ ಶಿಕ್ಷಣ ಸರಿ ಇದೆಯಾ, ನಮಗೆ ದೊರೀತಾ ಇರುವ ಶಿಕ್ಷಣ ಸರಿ ಇಲ್ವಾ ಅನ್ನೋದೆಲ್ಲ ಯೋಚನೆ ಮಾಡೋದಕ್ಕೆ ಪ್ರತಿಫಲನ ಸಾಮರ್ಥ್ಯ ಅಂತ ಕರಿತೇವೆ, ರಿಫ್ಲೆಕ್ಟಿವ್ ಕಾಂಪಿಟೆನ್ಸಿ ಅಂತ ಕರಿತೇವೆ. ಹಾಗೆ ಜ್ಞಾನದ ರಚನೆ, ಹಂಚಿಕೊಳ್ಳುವಿಕೆ ಮತ್ತು ಮೌಲ್ಯಮಾಪನ. ಹಂಗಂದ್ರೆ ಅರ್ಥ ಏನು, ನಾನು ಒಂದು ಪದವೀಧರನಾದ ಮೇಲೆ ನಾನೇನೆ ಏನಾದ್ರೂ ಒಂದು ಹೊಸ ರೀತಿಯ ಜ್ಞಾನದ ರಚನೆ ಮಾಡಬೇಕು. ಹೊಸ ರೀತಿಯ ಜ್ಞಾನದ ರಚನೆ ಅಂದ್ರೆ ಅರ್ಥ ಏನು, ನೀವೇನಾದ್ರೂ ಆಕಸ್ಮಿಕವಾಗಿ ಆರ್ಟ್ಸ್
ವಿದ್ಯಾರ್ಥಿಗಳಾಗಿದ್ದರೆ ಅಥವಾ ಲ್ಯಾಂಗ್ವೇಜ್ ಅಥವಾ ಭಾಷಾ ಶಿಕ್ಷಣವನ್ನು ಪಡೆದುಕೊಂಡಿದ್ರೆ, ಭಾಷಾ ಶಿಕ್ಷಣವನ್ನು ಪಡೆದ ಮೇಲೆ ಬೇಂದ್ರೆಯವರನ್ನ ಓದಿದ ಮೇಲೆ, ಕಾರಂತರನ್ನ ಓದಿದ ಮೇಲೆ, ಶೇಕ್ಸ್ಪಿಯರ್ ಈಟ್ಸ್ ಗಳನ್ನ ಓದಿದ್ದಾದ್ಮೇಲೆ, ಆರ್ ಯು ಏಬಲ್ ಟು ಗಿವ್ ಅಟ್ ಲೀಸ್ಟ್ ಸಮಥಿಂಗ್ ಟು ದಿ ರೀಡರ್? ಅಂದ್ರೆ ನೀವೇ ಏನಾದ್ರೂ ಒಂದು ಬರವಣಿಗೆ ಮಾಡಿ, ಒಂದು ಹರಿಗವನ ಬರೆದು, ಒಂದು ಪುಟ್ಟ ಕಥೆಯನ್ನ ಬರೆದು ಜ್ಞಾನಕ್ಕೆ ನೀವೇನಾದ್ರು ಆಡ್ ಮಾಡಿದ್ದೀರಾ ಅನ್ನತಕ್ಕಂಥದ್ದೆಲ್ಲವೂ ಕೂಡ ಉನ್ನತ ಶಿಕ್ಷಣದ ಗುರಿಯಾಗಿರುತ್ತೆ. ಈ ಉನ್ನತ ಶಿಕ್ಷಣವನ್ನ ನಡೆಸಬೇಕಾದ್ರೆ ಅನೇಕ ಇಲಾಖೆಗಳು ನಮ್ಮ ಜೊತೆಗಿವೆ. ಇದನ್ನ ಇಲಾಖೆಗಳು ಅಂತ ಕರಿತೀವಿ, ಪರಿಷತ್ತು ಅಂತ ಕರಿತೀವಿ, ಆಯೋಗಗಳು ಅಂತ ಕರಿತೀವಿ. ಇವೆಲ್ಲವೂ ಒಟ್ಟಾರೆಯಾಗಿ ಉನ್ನತ ಶಿಕ್ಷಣವನ್ನ ಗಮನಿಸ್ತವೆ. ಯಾವ್ಯಾವುದು? ಶಿಕ್ಷಣ ಸಚಿವಾಲಯ 2020 ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಪ್ರಕಾರ ಶಿಕ್ಷಣ ಸಚಿವಾಲಯ ಒಂದು ಸೆಪರೇಟ್ ಆಗತ್ತೆ. ಅದು ಮುಂಚೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಇಲಾಖೆ ಆಗಿತ್ತು, MHRD ಅಂತ ಕರೀತಾ ಇದ್ರು. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಇದು ಸ್ಕೂಲ್ ಎಜುಕೇಶನ್ ಮತ್ತೆ ಲಿಟರಸಿ. ಸ್ಕೂಲ್ ಎಜುಕೇಶನ್ ಲಿಟರಸಿ ಅಂದ್ರೆ ಅರ್ಥ ಏನು? ಅಡಲ್ಟ್ ಎಜುಕೇಶನ್ ಅಂತ ಬರುತ್ತೆ, ಅದರೊಳಗಡೆ ವಯಸ್ಕರ ಶಿಕ್ಷಣ ಅಂತ ಬರುತ್ತೆ. ವಯಸ್ಕರ ಶಿಕ್ಷಣಕ್ಕೆ ಸಾಕ್ಷರತಾ ಇಲಾಖೆ, ಮಾಸ್ ಲಿಟರಸಿ ಪ್ರೋಗ್ರಾಮ್ ಅಂತ ಕರೀತಾರೆ. ಇಂಥ ಅನೇಕ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿದ್ದೇನೆ 1986 ನಂತರದಲ್ಲಿ. ಅದಕ್ಕೆ ಅಕ್ಷರ ತುಂಗ ಅನ್ನೋ ಕಾರ್ಯಕ್ರಮ ನಡೀತಾ ಇತ್ತು, ಅಕ್ಷರ ಬರಹ ಅನ್ನೋ ಕಾರ್ಯಕ್ರಮ ನಡೀತಾ ಇತ್ತು. ಅಡಲ್ಟ್ ಎಜುಕೇಶನ್ ಸೆಂಟರ್ಸ್ಗೆ ಹೋಗಿ ನಾವು ಪಾಠ ಮಾಡ್ತಾ ಇದ್ವಿ. ಅಂಥ ಇಲಾಖೆ. ವಿಶ್ವವಿದ್ಯಾನಿಲಯ ಅನುದಾನ ಆಯೋಗ, UGC ಅಂತ ಕರೀತಾರೆ, ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್. ಭಾರತೀಯ ತಾಂತ್ರಿಕ ಶಿಕ್ಷಣ ಪರಿಷತ್ತು, ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್, ಅಂದ್ರೆ ಇಂಜಿನಿಯರಿಂಗ್ ಎಜುಕೇಶನ್, ಡಿಪ್ಲೊಮಾ ಎಜುಕೇಶನ್, ಇದಕ್ಕೆ ಸಂಬಂಧಪಟ್ಟ ಹಾಗೆ. ಭಾರತೀಯ ವೈದ್ಯಕೀಯ ಪರಿಷತ್ತು, ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ. ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ತು, ಇಂಡಿಯನ್ ಕೌನ್ಸಿಲ್ ಫಾರ್ ಅಗ್ರಿಕಲ್ಚರ್ ರಿಸರ್ಚ್. ರಾಷ್ಟ್ರೀಯ ಶಿಕ್ಷಣ ಶಿಕ್ಷಕ ಪರಿಷತ್ತು, NCTE, ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಶನ್. ಭಾರತೀಯ ದಂತ ತಜ್ಞರ ಪರಿಷತ್ತು, ದ ಡೆಂಟಲ್ ಕೌನ್ಸಿಲ್ ಆಫ್ ಇಂಡಿಯಾ. ಭಾರತೀಯ ಔಷಧಾಲಯ ಪರಿಷತ್ತು, ದಿ ಫಾರ್ಮಸಿ ಕೌನ್ಸಿಲ್ ಆಫ್ ಇಂಡಿಯಾ. ಭಾರತೀಯ ವಕೀಲರ ಪರಿಷತ್ತು, BCI ಅಂದ್ರೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ. ಕೇಂದ್ರೀಯ ಹೋಮಿಯೋಪತಿ ಪರಿಷತ್ತು ಅಂದ್ರೆ ಇಟ್ ಈಸ್ ದಿ ಸೆಂಟ್ರಲ್ ಕೌನ್ಸಿಲ್ ಫಾರ್ ಹೋಮಿಯೋಪತಿಕ್ ಸೈನ್ಸಸ್. ಭಾರತೀಯ ಕೇಂದ್ರೀಯ ಪರಿಷತ್ತು ಮತ್ತೆ ವಾಸ್ತುಶಿಲ್ಪ ಪರಿಷತ್ತು, ಕೌನ್ಸಿಲ್ ಆಫ್ ಆರ್ಕಿಟೆಕ್ಚರ್. ಭಾರತೀಯ ಪುನರ್ವಸತಿ ಪರಿಷತ್ತು, RCI. ರೀ ಕೌನ್ಸಿಲ್ ಆಫ್ ಇಂಡಿಯಾ, ರಿಹ್ಯಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾ. ಅಂದ್ರೆ ಇವೆಲ್ಲ ಇಲಾಖೆಗಳು ಕೂಡ ಉನ್ನತ ಶಿಕ್ಷಣಕ್ಕೆ ಸಹಕಾರಿಯಾಗಿ ನಿಂತಿರತಕ್ಕಂತಹ ಸಂಸ್ಥೆಗಳು. ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ತಾವು ಆ ಕೆಲಸವನ್ನ ಮಾಡ್ತವೆ. ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಯಾವ್ದು ಮಾಡತ್ತೆ? ಜನರಲ್ ಎಜುಕೇಶನ್ ಬಗ್ಗೆ ತಗೊಳತ್ತೆ, BA, BSc, BCom ಇಂಥ ಕೋರ್ಸ್ಗಳು. ಮತ್ತೆ ಮೆಡಿಕಲ್ ಎಜುಕೇಶನ್ ತಗೊಳುತ್ತೆ, MBBS ತಗೊಳುತ್ತೆ. ಅದರ ನಂತರದಲ್ಲಿ ಬರತಕ್ಕಂತಹ ಪೋಸ್ಟ್ ಗ್ರಾಜ್ಯುಯೇಟ್ ಡಿಗ್ರಿ ಏನಿದೆ, MS ಅಥವಾ MD ಕೋರ್ಸಸ್ ಏನಿದೆ, ಅದ್ರ ಬಗ್ಗೆ ಗಮನ ಕೊಡುತ್ತೆ. ಹಾಗೆ AICTE ಇಂಜಿನಿಯರಿಂಗ್ ಕೋರ್ಸಸ್ ಬಗ್ಗೆ ಗಮನ ಕೊಡುತ್ತೆ. ನಂತರದಲ್ಲಿ ಔಪಚಾರಿಕ ಶಿಕ್ಷಣದ 3 ಮುಖ್ಯ ಹಂತಗಳು ಇವೆ. ಯಾವ್ಯಾವುದು? ಪ್ರಾಥಮಿಕ, ಮಾಧ್ಯಮಿಕ ಮತ್ತು ಉನ್ನತ. ಇದರ ಬಗ್ಗೆ ಹೆಚ್ಚಿಗೆ ಹೇಳೋದಕ್ಕೆ ಹೋಗೋದಿಲ್ಲ, ತಮಗೆಲ್ರಿಗೂ ಕೂಡ ಗೊತ್ತಿರುತ್ತೆ. ಪ್ರಾಥಮಿಕ ಹಂತದಲ್ಲಿ ನಾವು ಕೊಡ್ತಕ್ಕಂಥದ್ದು ಬೇಸಿಕ್ ಎಜುಕೇಶನ್ ಕೊಡ್ತೀವಿ, ಫಂಡಮೆಂಟಲ್ ಲಿಟರಸಿ, ನ್ಯೂಮರಸಿ ಅಂತ ಕರಿತೀವಿ, ಸಾಕ್ಷರತಾ ಜ್ಞಾನ ಮತ್ತು ಸಾಂಖ್ಯಿಕ ಜ್ಞಾನ ಅಂತ ಕರಿತೀವಿ. ಅದಾದ ನಂತರದಲ್ಲಿ ಮಾಧ್ಯಮಿಕದಲ್ಲಿ ವಿದ್ಯಾರ್ಥಿಗಳಿಗೆ ಡೆವಲಪಿಂಗ್ ದ ಸಿವಿಲೈಸೇಷನ್, ಡೆವಲಪಿಂಗ್ ದ ವೊಕೇಶನಲ್ ಸ್ಕಿಲ್ ಅಂಡ್ ಡೆವಲಪಿಂಗ್ ವಾಟ್ ಇಸ್ ಕಾಲ್ಡ್ ಲೀಡರ್ಶಿಪ್ ಕ್ವಾಲಿಟೀಸ್ ಅಂತ ಕರಿತೀವಿ. ನಾಯಕತ್ವದ ಗುಣಗಳನ್ನು ಕಲಿಸ್ತಕ್ಕಂಥದ್ದು, ಅದು ಮಾಧ್ಯಮಿಕ ಶಿಕ್ಷಣ. ಉನ್ನತ ಶಿಕ್ಷಣದಲ್ಲಿ ಪ್ರಿಪರೇಷನ್ ಫಾರ್ ಲೈಫ್ ಅಂತ ಕರಿತೇವೆ. ಅದರೊಳಗಡೆ ಉನ್ನತ ಶಿಕ್ಷಣದ ನಂತರದಲ್ಲಿ ನಾವು ಲೈಫ್ ಲಾಂಗ್ ಎಜುಕೇಶನ್ ಅಂತ ಕೂಡ ಕರಿತೇವೆ. ಏನು ಲೈಫ್ ಲಾಂಗ್ ಎಜುಕೇಶನ್ ಅಂದ್ರೆ? ಜೀವ ಪೂರ್ತಿ ಶಿಕ್ಷಣ. ಅಂದ್ರೆ ಅರ್ಥ ಏನು? ನಾನು ಎಷ್ಟು ವರ್ಷಗಳ ಕಾಲ ಬದುಕಿರ್ತೇನೋ ಅಷ್ಟು ವರ್ಷಗಳ ಕಾಲದಲ್ಲೂ ಕೂಡ ನಾನು ಒಂದಲ್ಲ ಒಂದು ಹಂತದಲ್ಲಿ ನನ್ನ ಶಿಕ್ಷಣವನ್ನ ನಾನು ಮುಂದುವರಿಸ್ತಾ ಹೋಗ್ಬೋದು. ಇದು ಬಹಳ ಮುಖ್ಯ. ನಿಮಗೆ ಗೊತ್ತಿರೋ ಹಾಗೆ ಈಗ ನೀವು ಯಾವುದು ಇಗ್ನೂನಲ್ಲಿ ಮಾಡ್ತಾ ಇದ್ದೀರಿ, ಇಟ್ ಇಸ್ ಸಮಥಿಂಗ್ ಲೈಕ್ ಯುವರ್ ಲೈಫ್ ಲಾಂಗ್ ಎಜುಕೇಶನ್. ನೀವು ಯಾವುದೋ ಹಂತದಲ್ಲಿ ಒಂದು ಶಿಕ್ಷಣವನ್ನು ಮುಗಿಸಿದ್ರಿ, ನಂತರದಲ್ಲಿ ಶಿಕ್ಷಣವನ್ನು ಪಡಿಲಿಕ್ಕೆ ನಿಮಗೆ ಆಗಿರ್ಲಿಲ್ಲ ಫಾರ್ಮಲ್ ಎಜುಕೇಶನ್ ಅಲ್ಲಿ. ಆಗ ಏನ್ ಮಾಡಿದ್ರಿ? ಓಪನ್ ಎಜುಕೇಶನ್ ಸಿಸ್ಟಮ್ಗೆ ಬಂದ್ರಿ. ಇದನ್ನ ODL ಅಂತ ಕರಿತೀವಿ, ಓಪನ್ ಡಿಸ್ಟೆನ್ಸ್ ಲರ್ನಿಂಗ್ ಅಂತ ಕರಿತೀವಿ.
ಈ ಹಂತದಲ್ಲಿ ನೀವು ಕಲಿತಾ ಇರಬೇಕಾದ್ರೆ ಯಾವ ವರ್ಷದವರು ಯಾವ ಕೋರ್ಸ್ ಅನ್ನ ಬೇಕಾದ್ರೂ ಮಾಡಬಹುದು ತಮಗೆ ಆಸಕ್ತಿ ಇರತಕ್ಕಂತ ವಿಚಾರದಲ್ಲಿ. ಮ್ಯೂಸಿಕ್ ಅಲ್ಲಿ ಮಾಡ್ತೀರಾ, ಯೋಗದಲ್ಲಿ ಮಾಡ್ತೀರಾ, ಆಕ್ಟಿಂಗ್ ಅಲ್ಲಿ ಮಾಡ್ತೀರಾ, ಆಲ್ ದಿಸ್ ಥಿಂಗ್ಸ್ ಇಸ್ ಕನ್ಸಿಡರ್ಡ್ ಆಸ್ ಲೈಫ್ ಲಾಂಗ್ ಎಜುಕೇಶನ್. ಆಯ್ತಾ? ನಂತರದಲ್ಲಿ ಈಗ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅಂತ ಬಂದಿದೆ. ಆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಏನಂತ ಹೇಳ್ತಾ ಇದೆ ಅಂದ್ರೆ ಫೌಂಡೇಶನಲ್ ಕೋರ್ಸ್ ಅಂತ ಕರುತ್ತೆ, ತಳಹದಿ ಅಂತ. ವಯೋಮಾನ 3ರಿಂದ 8, ಅಂಗನವಾಡಿ ತರಗತಿ 2ರವರೆಗೆ. ಅಂದ್ರೆ ಅಂಗನವಾಡಿ ಆಗತ್ತೆ, ಅದರೊಳಗಡೆ ಪ್ರೀ ನರ್ಸರಿ, LKG, UKG ಮತ್ತು ಸ್ಟ್ಯಾಂಡರ್ಡ್ 1, ಸ್ಟ್ಯಾಂಡರ್ಡ್ 2 ಬರುತ್ತೆ. ಪ್ರಿಪರೇಟರಿ ಎಂದಾಗ 3ರಿಂದ 5ನೇ ಕ್ಲಾಸು, ಮತ್ತೆ ಮಾಧ್ಯಮಿಕ ಅಂತ ಹೇಳಿದಾಗ 6ರಿಂದ 8ನೇ ಕ್ಲಾಸು. ಹಾಗೆ ವಯೋಮಾನ 14ರಿಂದ 18ಗೆ ಬರೋ ಹೊತ್ತಿಗೆ 9ರಿಂದ 12ನೇ ಕ್ಲಾಸು. ಇದೆಲ್ಲವೂ ಕೂಡ ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020ಯ ಆಧಾರದ ಮೇಲೆ ರಚಿತವಾಗಿರತಕ್ಕಂತಹ ಶಿಕ್ಷಣ. ಶಾಲಾ ಹಂತದ ಶಿಕ್ಷಣವನ್ನ 5+3+3+4 ಅಂತ ಕ್ಲಾಸಿಫೈ ಮಾಡಿದ್ದಾರೆ. ಉನ್ನತ ಶಿಕ್ಷಣಕ್ಕೆ ಬಂದಾಗ 5+3+3+4 ನ ಜೊತೆಗೆ +3 years ಆಫ್ ಎಜುಕೇಶನ್ ಬರಬಹುದು ಅಥವಾ +4 years ಆಫ್ ಎಜುಕೇಶನ್ ಬರಬಹುದು. ಅಂದ್ರೆ ಅರ್ಥ ಏನು? ಸೆಕೆಂಡ್ PUC ಆದ್ಮೇಲೆ ಒಬ್ಬ ವಿದ್ಯಾರ್ಥಿ 3 ವರ್ಷದ ಡಿಗ್ರಿಯನ್ನ ಪಡ್ಕೊಳ್ತಾನೆ ಅಂದ್ರೆ 3 ವರ್ಷದ ಡಿಗ್ರಿಯನ್ನ ಪಡಿಬಹುದು. 3 ವರ್ಷದ ಡಿಗ್ರಿಯಿಂದ ಇನ್ನೊಂದು ವರ್ಷದ ಡಿಗ್ರಿಯನ್ನ ತಗೊಂಡ್ರೆ ಆನರ್ಸ್ ಪದವೀಧರ ಅಂತ ಕರಿತೇವೆ. ಆನರ್ಸ್ ಪದವೀಧರ ಅಂತ ಹೇಳಬೇಕಾದ್ರೆ 3 ವರ್ಷದಲ್ಲಿ ಯಾವ ಒಂದು ಮುಖ್ಯವಾದ ವಿಷಯವನ್ನ ಓದಿರ್ತೀರಿ, 2 ವಿಷಯ ಓದಿರ್ಬೋದು, ಆ 2 ವಿಷಯಗಳಲ್ಲಿ ಒಂದು ವಿಷಯವನ್ನ ಆಯ್ದುಕೊಂಡು ಆನರ್ಸ್ ಮಾಡ್ಬೋದು. ಅಂದ್ರೆ ಫಿಸಿಕ್ಸ್, ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ನೀವು ಓದಿದ್ರೆ ಮ್ಯಾಥಮೆಟಿಕ್ಸ್ ನಲ್ಲಿ ನೀವು ಹೆಚ್ಚಿನ ವಿಷಯ ಅಭ್ಯಾಸವನ್ನ ಮಾಡ್ತೀರಿ ಅನ್ನೋದಾದ್ರೆ ಆನರ್ಸ್ ಡಿಗ್ರಿ ಯು ಕ್ಯಾನ್ ಗೆಟ್ ಇಟ್ ಇನ್ ಮ್ಯಾಥಮೆಟಿಕ್ಸ್. ಅದಕ್ಕೆ 3 years ಆಫ್ ಎಜುಕೇಶನ್ ಅಂತ ಕರಿತೀವಿ, 4 years ಆಫ್ ಎಜುಕೇಶನ್ ಅಂತ ಕರಿತೀವಿ. ಬೇಕಾದ್ರೆ 3 years ಬೇಕಾದ್ರೂ ನೀವು ಕಂಪ್ಲೀಟ್ ಮಾಡ್ಕೊಳ್ಬಹುದು. ಈಗ ಈ ಉನ್ನತ ಶಿಕ್ಷಣದಲ್ಲಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020 ಏನಂತ ಹೇಳುತ್ತೆ? ವಾಟ್ ಆರ್ ದ ಥಿಂಗ್ಸ್ ಇನ್ ಇಟ್? ಮೊದಲನೇದು, 1 ವರ್ಷ ಡಿಗ್ರಿಯನ್ನ ಓದಿದ್ದಾದ್ಮೇಲೆ ಒಬ್ಬ ವಿದ್ಯಾರ್ಥಿ ನಾನು ಓದುದೇ ಇಷ್ಟು, ನನಗೆ ಇನ್ನು ಮುಂದೆ ಓದೋದಕ್ಕಾಗೋದಿಲ್ಲ, ನನಗೇನೋ ಕಾರಣ ಇಲ್ಲ, ನನಗೆ ಸಾಧ್ಯ ಆಗ್ತಾ ಇಲ್ಲ, ಡ್ಯೂ ಟು ಸೆವೆರಲ್ ರೀಸನ್ಸ್. ಇಟ್ ಮೇ ಬಿ ಸೈಕಲಾಜಿಕಲ್ ರೀಸನ್, ಸೋಷಿಯಲಾಜಿಕಲ್ ರೀಸನ್, ಫ್ಯಾಮಿಲಿ ರೀಸನ್, ವಾಟ್ ಎವರ್ ಇಟ್ ಇಸ್. ಆ ತರಹದ ಪ್ರಾಬ್ಲಮ್ ಆಗಿದ್ದಾಗ ಆ ವಿದ್ಯಾರ್ಥಿ ಏನ್ ಮಾಡಬಹುದು ಅಂದ್ರೆ ಪ್ರಥಮ ವರ್ಷದ ಡಿಗ್ರಿಯಲ್ಲಿ ತಾನು ಪರೀಕ್ಷೆಯನ್ನ ಬರೆದು ಪಾಸ್ ಆಗಿದ್ರೆ ಆತ ಆ ಒಂದು ಲೆವೆಲ್ ಆಫ್ ಎಜುಕೇಶನ್ ಡಿಸ್ಕಂಟಿನ್ಯೂ ಮಾಡಬಹುದು. ಮಾಡಿದ್ರೆ ಅವನಿಗೆ 1 ವರ್ಷದ ಸರ್ಟಿಫಿಕೇಟ್ ಕೋರ್ಸ್ ಅನ್ನ ಕೊಡ್ತಾರೆ. ಅಂದ್ರೆ ಯು ಹ್ಯಾವ್ ಕಂಪ್ಲೀಟೆಡ್ 1 year ಆಫ್ ಎಜುಕೇಶನ್ ಅಂತ. ನಿಮ್ಗೆಲ್ಲರಿಗೂ ಗೊತ್ತಿರಬಹುದು, ಯಾರ್ಯಾರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಿ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಆಕಸ್ಮಿಕವಾಗಿ ಯಾವುದೋ ಒಬ್ಬ ವಿದ್ಯಾರ್ಥಿ 3 ವರ್ಷದ ಡಿಗ್ರಿಯಲ್ಲಿ 3ನೇ ವರ್ಷದ ಡಿಗ್ರಿಯನ್ನ ಪಾಸ್ ಮಾಡದೆ ಹೋದ್ರೆ ನಾನು ಅವನನ್ನ ಪದವೀಧರ ಅಂತ ಕನ್ಸಿಡರ್ ಮಾಡ್ತಾ ಇರಲಿಲ್ಲ. ಅವನು ಓದಿದ 3 ವರ್ಷವೂ ಕೂಡ ವೇಸ್ಟ್ ಆಗಿ ಬಿಡ್ತಾ ಇತ್ತು. ಆದ್ರೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಏನಂತ ಹೇಳುತ್ತೆ? 1 ವರ್ಷದ ಶಿಕ್ಷಣವನ್ನು ನೀವು ಪಡ್ಕೊಂಡಿದ್ರೆ 1 ವರ್ಷದ ಶಿಕ್ಷಣಕ್ಕೆ ಸರ್ಟಿಫಿಕೇಟ್ ಕೊಡ್ತೀವಿ. ಆಕಸ್ಮಿಕವಾಗಿ ಸರ್ಟಿಫಿಕೇಟ್ ತಗೊಂಡು ವಿದ್ಯಾರ್ಥಿ ಆಚೆ ಹೋಗ್ತಾನೆ. ಹೋಗಿದ್ದಾದ್ಮೇಲೆ ಅವನಿಗೆ 2ನೇ ವರ್ಷದ ಡಿಗ್ರಿಯನ್ನ ಕಂಟಿನ್ಯೂ ಮಾಡಬೇಕು ಅಂತ 2 ವರ್ಷ ಆದ್ಮೇಲೆ ಮನಸ್ಸು ಬರುತ್ತೆ. ಮತ್ತೆ ಅವನು ಅದೇ ಕಾಲೇಜಿಗೆ ಹೋಗಿ ಸೇರ್ಕೊಳ್ಬಹುದು ಅಥವಾ ಮತ್ತೆ ಬೇರೆ ಕಾಲೇಜಿಗೆ ಹೋಗಿ ಸೇರ್ಕೊಳ್ಬಹುದು. ಅದನ್ನು ಓದಿದ್ದಾದ್ಮೇಲೆ ಅವನಿಗೆ ಡಿಪ್ಲೊಮಾ ಸರ್ಟಿಫಿಕೇಟ್ ಸಿಗುತ್ತೆ. ಅವಾಗ ಈ ಸರ್ಟಿಫಿಕೇಟ್ ಏನು 1 ವರ್ಷದ ತಗೊಂಡಿರ್ತಾನೆ ಅದನ್ನ ಅವನು ಸಬ್ಮಿಟ್ ಮಾಡ್ತಾನೆ. ಇದಕ್ಕೆ ಎಲ್ಲ ಲೆಕ್ಕಾಚಾರಗಳನ್ನೆಲ್ಲ ಮಾಡೋದಕ್ಕೆ ನಿಮ್ಮ ಮಾರ್ಕ್ಸ್ ಗಳಿಗೆಲ್ಲ ಒಂದು ಹೊಸ ಸಿಸ್ಟಮ್ ತಂದಿದ್ದಾರೆ. ಅದಕ್ಕೆ ಅಕಾಡೆಮಿಕ್ ಕ್ರೆಡಿಟ್ ಬ್ಯಾಂಕ್ ಅಂತ ಕರೀತಾರೆ, ACB ಅಂತ. ಈ ಅಕಾಡೆಮಿಕ್ ಕ್ರೆಡಿಟ್ ಬ್ಯಾಂಕ್ ಅಲ್ಲಿ ಏನಾಗುತ್ತೆ? ಮೊದಲನೇ ವರ್ಷದಲ್ಲಿ ನೀನು ತೆಗೆದುಕೊಂಡಿರತಕ್ಕಂತಹ ಕ್ರೆಡಿಟ್ಸ್ ಗಳು ಏನಿದೆ ಇದನ್ನ ಒಂದು ಕಡೆ ಸಿಸ್ಟಮ್ ಅಲ್ಲಿ ಸ್ಟೋರ್ ಮಾಡಿರ್ತಾರೆ. ನೀನು 2ನೇ ವರ್ಷಕ್ಕೆ ಹೋದ ತಕ್ಷಣ ಈ ಮೊದಲನೇ ವರ್ಷದ ಅಕೌಂಟ್ ಏನಿರುತ್ತೆ ಅದು 2ನೇ ವರ್ಷಕ್ಕೆ ಕ್ಯಾರಿ ಆಗುತ್ತೆ. 2ನೇ ವರ್ಷ ಓದ್ತೀರಿ. ಓದಿದ್ದಾದ್ಮೇಲೆ ಡಿಪ್ಲೊಮಾಗೆ ನಂದು ಸಾಕು, ನಾ ಮುಂದೆ ಓದುದಿಲ್ಲ ಅನ್ನೋದಾದ್ರೆ 2 years ಆದ್ಮೇಲೆ ಬೆಂಗಳೂರು ವಿಶ್ವವಿದ್ಯಾನಿಲಯ, ಮೈಸೂರು ವಿಶ್ವವಿದ್ಯಾನಿಲಯ, ದಿಲ್ಲಿ ವಿಶ್ವವಿದ್ಯಾನಿಲಯ,
ಪುಣೆ ವಿಶ್ವವಿದ್ಯಾನಿಲಯ ನಿನಗೆ ಒಂದು ಡಿಪ್ಲೊಮಾ ಸರ್ಟಿಫಿಕೇಟ್ ನ ಕೊಟ್ಟು ನಿನ್ನನ್ನ ಆಚೆ ಕಳಿಸುತ್ತೆ. ಮುಂದೇನಾಗತ್ತೆ, 2 ವರ್ಷ ಡಿಗ್ರಿಯನ್ನು ಓದೋರು ಮತ್ತೆ ನಿಮ್ಗೆ ಅನ್ಸುತ್ತೆ ನಾನು 3ನೇ ವರ್ಷ ಡಿಗ್ರಿ ಯಾಕೆ ಓದಬಾರ್ದು ಅಂತ ಸೇರ್ಕೊಳ್ಳಿ ಬಂದು ಮತ್ತೆ ಕಾಲೇಜಿಗೆ ಸೇರುವಾಗ ಪ್ರತಿ ಆಡ್ ಸೆಮಿಸ್ಟರ್ಸ್ ಅಲ್ಲಿ ಬಂದು ಕಾಲೇಜಲ್ಲಿ ಸೇರ್ಕೊಳ್ಬೇಕು. ಈವನ್ ಸೆಮಿಸ್ಟರ್ಸ್ ಅಲ್ಲಿ ಸೇರ್ಕೊಳ್ಳಕ್ಕಾಗಲ್ಲ. 1, 2, 3, 4, 5, 6 ಅಂದ್ರೆ 1, 3 ಮತ್ತು 5ನೇ ಸೆಮಿಸ್ಟರ್ಗಳಲ್ಲಿ ನೀವು ಅಡ್ಮಿಷನ್ ಮಾಡ್ಕೊಳ್ಬಹುದು. ಈಗ 4 ವರ್ಷದ ನಾನು ಡಿಗ್ರಿ ಕೋರ್ಸ್ ಅನ್ನು ಮುಗಿಸಿದ್ರೆ ಪೋಸ್ಟ್ ಗ್ರಾಜುಯೇಷನ್ ಇವಾಗ 2 ವರ್ಷ ಇದೆ ಅಲ್ವಾ, ಮುಂದೆ ಅದು 1 ವರ್ಷ ಆಗತ್ತೆ. 4 ವರ್ಷ ಯಾರು ಡಿಗ್ರಿ ಮಾಡಿರ್ತೀರಿ ಅವರಿಗೆ 1 ವರ್ಷದ ಪೋಸ್ಟ್ ಗ್ರಾಜುಯೇಷನ್, 3 ವರ್ಷದ ಡಿಗ್ರಿಯನ್ನ ಯಾರು ಮಾಡಿರ್ತೀರಿ ಅವರಿಗೆ 2 ವರ್ಷದ ಪೋಸ್ಟ್ ಗ್ರಾಜುಯೇಷನ್. ಈ ತರಹ ಅನೇಕ ಬದಲಾವಣೆಗಳು ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020ಯಲ್ಲಿ ಆಗುವುದಿದೆ, ಇನ್ನು ಪೂರ್ತಿ ಆಗಿಲ್ಲ. ಉನ್ನತ ಶಿಕ್ಷಣ ಯಾತಕ್ಕೆ ಬೇಕು? ಆರ್ಥಿಕ ಬೆಳವಣಿಗೆಗೆ ಬೇಕು. ಇಡೀ ವಿಶ್ವದಾದ್ಯಂತ ಯಾವ ಶಿಕ್ಷಣ ಅತಿ ಹೆಚ್ಚಿನ ಆರ್ಥಿಕ ಬೆಳವಣಿಗೆಗೆ ಸಹಕಾರಿಯಾಗಿದೆ ಅಂದ್ರೆ ಉನ್ನತ ಶಿಕ್ಷಣ. ಉನ್ನತ ಶಿಕ್ಷಣ ಅಂದ ತಕ್ಷಣ ಇಂಜಿನಿಯರಿಂಗ್ ಅದರಲ್ಲಿ ಸೇರ್ಕೊಳ್ಳುತ್ತೆ, ಮೆಡಿಕಲ್ ಸೇರ್ಕೊಳ್ಳುತ್ತೆ, ಆಯುರ್ವೇದಿಕ್ ಸೇರ್ಕೊಳ್ಳುತ್ತೆ, ಯುನಾನಿ ಸೇರ್ಕೊಳ್ಳುತ್ತೆ, ಎಲ್ಲ ತರಹದ ಮೆಡಿಕಲ್ ಎಜುಕೇಶನ್, ಎಲ್ಲ ತರಹದ ಟೆಕ್ನಿಕಲ್ ಎಜುಕೇಶನ್, ಎಲ್ಲ ತರಹದ ಜನರಲ್ ಎಜುಕೇಶನ್ ಆರ್ಥಿಕ ಬೆಳವಣಿಗೆಗೆ ಸಹಕಾರಿ. ಔಪಚಾರಿಕ, ಅನೌಪಚಾರಿಕ, ಔಪಚಾರಿಕವಲ್ಲದ ಜೀವನ ಪರ್ಯಂತ ಶಿಕ್ಷಣ, ಅದು ನಿಮ್ಗೆ ಆಲ್ರೆಡಿ ಹೇಳಿದ್ದೇನೆ. ಇದನ್ನು ಕೂಡ ನೀವು ಬೇಕಾದ್ರೆ ಮುಂದೆ ಕಂಟಿನ್ಯೂ ಮಾಡಬಹುದು. ವಿಶ್ವವಿದ್ಯಾನಿಲಯವು ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಯಾಗಿದ್ದು ವಿವಿಧ ವಿಷಯ ಶಾಸ್ತ್ರಗಳಲ್ಲಿ ಶೈಕ್ಷಣಿಕ ಪದವಿಗಳನ್ನು ನೀಡುವುದಾಗಿದೆ. ಒಂದು ವಿಶ್ವವಿದ್ಯಾನಿಲಯ ಅಂದ್ರೆ ಏನು? ಈಗ ಬೆಂಗಳೂರು ವಿಶ್ವವಿದ್ಯಾಲಯ ಅಂತ ಕರಿತೀವಿ. ವಿಶ್ವವಿದ್ಯಾಲಯ ಅಂತ ಕರಿಬೇಕಾದ್ರೆ ಅದು ಒಂದು ಸಂಸ್ಥೆ ಆಗಿರುತ್ತೆ ಮೊದಲಾಗಿ. ಇದು ಉನ್ನತ ಶಿಕ್ಷಣವನ್ನ ಕೊಡುತ್ತೆ. ಯಾವುದು ವಿಶ್ವವಿದ್ಯಾಲಯದಿಂದ ಮಾನ್ಯತೆಯನ್ನ ಪಡ್ಕೊಂಡಿರುತ್ತೆ, ಅಂಗೀಕಾರವಾಗಿರುತ್ತೆ, ಅಂಥ ಕೋರ್ಟ್ಗಳಲ್ಲಿ ಅಂಥ ಎಲ್ಲ ಕೋರ್ಸ್ಗಳಿಗೂ ಕೂಡ ವಿಶ್ವ ಮಾನ್ಯತೆ ಇರುತ್ತೆ. ಅಂದ್ರೆ ನೀವು ತೆಗೆದುಕೊಳ್ಳುವ ಪದವಿ ಏನಿದೆ ಇದು ಮೈಸೂರು ವಿಶ್ವವಿದ್ಯಾನಿಲಯದ ಪದವಿ, ಈ ಪದವಿ ಅಮೆರಿಕದಲ್ಲೂ ಸಲ್ಲುತ್ತೆ, ಉಕ್ರೇನ್ನಲ್ಲೂ ಸಲ್ಲಿಸುತ್ತೆ, ರಷ್ಯಾದಲ್ಲೂ ಸಲ್ಲುತ್ತೆ. ಅಂಥದ್ದು ಸಂಸ್ಥೆ ವಿಶ್ವವಿದ್ಯಾನಿಲಯ. ನೀವು ಆಕಸ್ಮಿಕವಾಗಿ ವಿಶ್ವವಿದ್ಯಾಲಯದಿಂದ ನಿಮ್ಮ ಡಿಗ್ರಿಯನ್ನು ನೀವು ಪಡ್ಕೊಳ್ಳಿಲ್ಲ ಅಂತ ಇಟ್ಕೊಳ್ಳೋಣ. ನಾನು ಜಾಣ ಇದ್ದೀನಿ, ನಾನು ಐನ್ಸ್ಟೀನ್ ಇದ್ದೀನಿ, ನಾನು ಶೇಕ್ಸ್ಪಿಯರ್ ಇದ್ದೀನಿ. ನೀವು ಅವಾಗ ನಿಮ್ಮಷ್ಟಕ್ಕೆ ನೀವು ಬೆಳೀತಾ ಹೋಗ್ಬೋದು. ಆದ್ರೆ ನಿಮಗೆ ಯಾವುದೇ ವಿಶ್ವವಿದ್ಯಾಲಯ ಡಿಗ್ರಿಯನ್ನ ಕೊಡುವುದಿಲ್ಲ. ಯಾವುದು ಡಿಗ್ರಿ ಸಿಗುತ್ತೆ ನಿಮ್ಗೆ ಗೊತ್ತಿರಬೇಕು. ಗೌಡ ಅಂತ ಒಂದು ಡಿಗ್ರಿಯನ್ನ ಕೊಡ್ತಾರೆ, ಗೌರವ ಡಾಕ್ಟರೇಟ್ ಅಂತ ಕರೀತಾರೆ. ಇದನ್ನು ಕೊಡ್ಬೇಕಾದ್ರೆ ನೀನು ಆ ವಿಶ್ವವಿದ್ಯಾಲಯದ ಸ್ಟೂಡೆಂಟ್ ಆಗಿರೋದು ಬೇಕಾಗಿಲ್ಲ. ವಿಷ್ಣುವರ್ಧನ್ ಅವರಿಗೆ ಕೊಟ್ಟಿದ್ರು, ರಾಜ್ಕುಮಾರ್ ಅವರಿಗೆ ಕೊಟ್ಟಿದ್ರು, ಇತ್ತೀಚೆಗೆ ರಾಹುಲ್ ದ್ರಾವಿಡ್ಗೆ ಕೊಟ್ರು, ಅವರು ನನಗೆ ಬೇಡ ಅಂದ್ರು. ಅಂದ್ರೆ ವಿಶ್ವವಿದ್ಯಾಲಯ ಏನಂತ ಮಾಡುತ್ತೆ ಅಂದ್ರೆ ಮಾನ್ಯತೆ ಪಡೆದಿರತಕ್ಕಂತಹ ಕೋರ್ಸ್ಗಳು ಏನಿದೆ ಅವುಗಳಿಗೆ ಶಿಕ್ಷಣವನ್ನ ಒದಗಿಸುತ್ತೆ. ಈ ವಿಶ್ವವಿದ್ಯಾಲಯದಲ್ಲಿ ಬೇರೆ ಬೇರೆ ರೀತಿಯ ವಿಶ್ವವಿದ್ಯಾಲಯ ಇದೆ. ಒಂದು ಕೇಂದ್ರೀಯ ವಿಶ್ವವಿದ್ಯಾಲಯ, ಇದಕ್ಕೆ ನಾವು ಸೆಂಟ್ರಲ್ ಯೂನಿವರ್ಸಿಟಿ ಅಂತ ಕರಿತೇವೆ. ನಮ್ಮ ಬೆಂಗಳೂರು ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ, ಕರ್ನಾಟಕ ಸ್ಟೇಟ್ ಯೂನಿವರ್ಸಿಟಿ ಇದೆಯಲ್ಲ, ಇದು ಸೆಂಟ್ರಲ್ ಯೂನಿವರ್ಸಿಟಿಗಳಲ್ಲ. ಇವುಗಳು ಅಫಿಲಿಯೇಟಿಂಗ್ ಯೂನಿವರ್ಸಿಟೀಸ್ ಅಂತ ಕರೀತಾರೆ. ಏನು ಅಫಿಲಿಯೇಟಿಂಗ್ ಯೂನಿವರ್ಸಿಟಿ ಅಂದ್ರೆ, ಯೂನಿವರ್ಸಿಟಿಯಲ್ಲಿ ಒಂದು ಪೋಸ್ಟ್ ಗ್ರಾಜುಯೇಟ್ ಡಿಪಾರ್ಟ್ಮೆಂಟ್ ಇರುತ್ತೆ. ಅದು ಸಮಾಜಶಾಸ್ತ್ರ ಆಗ್ಬೋದು, ಆರ್ಥಿಕ ಶಾಸ್ತ್ರ ಆಗ್ಬೋದು, ಭೌತಶಾಸ್ತ್ರ ಆಗ್ಬೋದು, ರಸಾಯನ ಶಾಸ್ತ್ರ ಆಗ್ಬೋದು. ಒಂದೊಂದು ವಿಶ್ವವಿದ್ಯಾಲಯದಲ್ಲಿ ಒಂದೊಂದು ಸ್ನಾತಕೋತ್ತರ ಪದವಿ ಇರುತ್ತೆ. ಎಲ್ಲಾ ವಿಶ್ವವಿದ್ಯಾಲಯದಲ್ಲೂ ಎಲ್ಲಾ ಸ್ನಾತಕೋತ್ತರ ಪದವಿ ಇರಲೇಬೇಕು ಅನ್ನೋ ನಿಯಮ ಇಲ್ಲ, ಬೇರೆ ಬೇರೆ ಇರ್ಬೋದು. ಈ ವಿಶ್ವವಿದ್ಯಾಲಯ ಯಾವುದು ಸ್ನಾತಕೋತ್ತರ ಶಿಕ್ಷಣವನ್ನು ಕೊಡ್ತಾ ಇದೆ ಅದು ಏನ್ ಮಾಡುತ್ತೆ, ಮತ್ತೊಂದು ಕಾಲೇಜಿಗೆ ಮಾನ್ಯತೆಯನ್ನ ಕೊಡುತ್ತೆ. ಹೌದು, ನೀವು ಕೊಡುವಂತಹ ಡಿಗ್ರಿಯ ಕೋರ್ಸಸ್ ಏನಿದೆ ಅದಕ್ಕೆ ಪರೀಕ್ಷೆ ನಾವು ಕಂಡಕ್ಟ್ ಮಾಡ್ತೀವಿ, ನಾವು ಡಿಗ್ರಿಯನ್ನ ಕೊಡ್ತೇವೆ. ಅಫಿಲಿಯೇಟಿಂಗ್ ಕಾಲೇಜಿನ ನಿಯಮ ಇದು. ಬೆಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ABC ಕಾಲೇಜ್ ಅಂತ ಒಂದಿದೆ ಅಂತ ಇಟ್ಕೊಳ್ಳೋಣ. ABC ಕಾಲೇಜ್ ಏನ್ ಮಾಡುತ್ತೆ, ತನ್ನ ಇನ್ವೆಸ್ಟ್ಮೆಂಟ್, ಅದು ತನ್ನ ಟೀಚರು, ಕೋರ್ಸ್ ಯಾವ್ದನ್ನು ರನ್ ಮಾಡುತ್ತೆ, ಬೆಂಗಳೂರು ವಿಶ್ವವಿದ್ಯಾನಿಲಯ ಯಾವ ಕೋರ್ಸ್ ಅನ್ನ ಕೊಡ್ಬೇಕಂತ ಇರುತ್ತೆ ಅದರದ್ದು ಸಿಲೆಬಸ್ ಅನ್ನ ಪಾಠ ಮಾಡುತ್ತೆ.
ಪಾಠ ಮಾಡೋರು ಯಾರು? ಮೇಷ್ಟ್ರು. ಇವ್ಯಾಲ್ಯೂಯೇಷನ್ ಮಾಡೋರು ಯಾರು? ಯೂನಿವರ್ಸಿಟಿ. ಇಂಥದ್ದಕ್ಕೆ ಅಫಿಲಿಯೇಟಿಂಗ್ ಯೂನಿವರ್ಸಿಟಿ ಅಂತ ಹೆಸರು. ಸೆಂಟ್ರಲ್ ಯೂನಿವರ್ಸಿಟಿ, ಕೇಂದ್ರೀಯ ವಿಶ್ವವಿದ್ಯಾಲಯ, ಇದಕ್ಕೆ ಸಂಸತ್ತಿನ ಕಾಯಿದೆ ಆಗ್ಬೇಕು. ಅಂದ್ರೆ ನವದೆಹಲಿಯಲ್ಲಿ ಸಂಸತ್ತಿನಲ್ಲಿ ಚರ್ಚೆ ಆದ್ಮೇಲೆ ಸೆಂಟ್ರಲ್ ಯೂನಿವರ್ಸಿಟಿ ಆಗಿ ಡಿಕ್ಲೇರ್ ಮಾಡಬೇಕು. ಸೆಂಟ್ರಲ್ ಯೂನಿವರ್ಸಿಟಿ ಆಗಿ ಡಿಕ್ಲೇರ್ ಮಾಡಬೇಕಾದ್ರೆ ಅದಕ್ಕೆ ತನ್ನದೇ ಆದ ನಿಯಮಗಳಿರುತ್ತೆ, ಕೆಲವೊಂದು ಷರತ್ತುಗಳಿರುತ್ತೆ. ಅದು ಇಂಥದ್ದೇ ಶಿಕ್ಷಣವನ್ನು ಕೊಡಬೇಕು, ಅದು ಇಂತಿಂತ ಕಾಂಟ್ರಿಬ್ಯೂಷನ್ ಮಾಡಬೇಕು, ರಿಸರ್ಚ್ ಇಂಥದ್ದನ್ನ ಮಾಡಬೇಕು, ಎಲ್ಲ ಷರತ್ತುಗಳು ನಿಬಂಧನೆಗಳಿಗೆ ಒಳಗಂಟೆ ಆದ್ಮೇಲೆ ಅದಕ್ಕೆ ಕೇಂದ್ರೀಯ ವಿದ್ಯಾಲಯ ಅಂತ ಕರೀತೇವೆ. ಹಾಗೆ ರಾಜ್ಯ ವಿಶ್ವವಿದ್ಯಾಲಯ, ಇಟ್ ಈಸ್ ಎ ಸ್ಟೇಟ್ ಯೂನಿವರ್ಸಿಟಿ. ಸ್ಟೇಟ್ ಯೂನಿವರ್ಸಿಟಿ ಏನ್ ಮಾಡುತ್ತೆ? ರಾಜ್ಯ ವಿಧಾನಸಭೆಯಲ್ಲಿ ಅದಕ್ಕೆ ಅಕ್ಸೆಪ್ಟೆನ್ಸ್ ಸಿಗುತ್ತೆ. ಅದನ್ನ ನಾವು ಸಂಯೋಜಿತ ವಿಶ್ವವಿದ್ಯಾಲಯಗಳು ಅಂತ ಕರೀತೇವೆ. ಹಾಗೆ ಖಾಸಗಿ ವಿಶ್ವವಿದ್ಯಾಲಯ, ಪ್ರೈವೇಟ್ ಯೂನಿವರ್ಸಿಟಿ, ಇದು ಸರ್ಕಾರೇತರ ಕಂಪನಿ ಸಂಸ್ಥೆ. ಯುಜಿಸಿ ಮಾರ್ಗಸೂಚಿಯ ಪಾಲನೆಯನ್ನ ಮಾಡಬೇಕು. ಸಂಪೂರ್ಣ ಸ್ವಾತಂತ್ರ್ಯವನ್ನ ಖಾಸಗಿ ವಿಶ್ವವಿದ್ಯಾನಿಲಯಗಳು ಹೊಂದಿರುವುದಿಲ್ಲ. ಉದಾಹರಣೆಗೆ ಜೈನ್ ಯೂನಿವರ್ಸಿಟಿ, ಅದು ಒಂದು ಪ್ರೈವೇಟ್ ಯೂನಿವರ್ಸಿಟಿ. ದಯಾನಂದ ಸಾಗರ್ ಯೂನಿವರ್ಸಿಟಿ, ಅದು ಒಂದು ಪ್ರೈವೇಟ್ ಯೂನಿವರ್ಸಿಟಿ. ಕ್ರೈಸ್ಟ್ ಯೂನಿವರ್ಸಿಟಿ ಇದೆ, ಅದು ಡೀಮ್ಡ್ ಟು ಬಿ ಯೂನಿವರ್ಸಿಟಿ. ಮುಂದಕ್ಕೆ ಹಾಕಿದ್ದೀನಿ ನೋಡಿ, ಇದು ಡೀಮ್ಡ್ ಟು ಬಿ ಯೂನಿವರ್ಸಿಟಿ, ಪರಿಗಣಿತವಾದ ವಿಶ್ವವಿದ್ಯಾಲಯ. ಈ ತರಹದ ವಿಶ್ವವಿದ್ಯಾಲಯ ಆಗಬೇಕು ಅಂತಂದ್ರೆ ಉನ್ನತ ಮಟ್ಟದಲ್ಲಿ ಕಾರ್ಯನಿರ್ವಹಣೆ ಆಗಬೇಕು, ವಿಶ್ವವಿದ್ಯಾಲಯದಂತಹ ಸವಲತ್ತುಗಳನ್ನು ಹೊಂದಿರಬೇಕು. ಅಂದ್ರೆ ಒಂದು ವಿಶ್ವವಿದ್ಯಾಲಯದಲ್ಲಿ ಏನೆಲ್ಲ ಮೂಲಭೂತ ಸವಲತ್ತುಗಳಿರುತ್ತೆ, ಆ ಎಲ್ಲ ಸವಲತ್ತುಗಳನ್ನು ಕೂಡ ಆ ಡೀಮ್ಡ್ ಟು ಬಿ ಯೂನಿವರ್ಸಿಟಿ ಹೊಂದಿರಬೇಕು. ಅವಾಗ ಅದನ್ನ ಡೀಮ್ಡ್ ಟು ಬಿ ಯೂನಿವರ್ಸಿಟಿ ಅಂತ ನಾವು ಕರೀತೇವೆ. ಅದು ತನ್ನದೇ ಕೋರ್ಸ್ ಇಟ್ಕೊಳ್ಬಹುದು, ತನ್ನದೇ ಎವ್ಯಾಲ್ಯೂಯೇಷನ್ ಇಟ್ಕೊಳ್ಬಹುದು, ತನ್ನದೇ ಡಿಗ್ರಿಯನ್ನ ತಾನು ಕೊಡಬಹುದು. ಆದ್ರೆ ಯಾವುದು ಅಫಿಲಿಯೇಟಿಂಗ್ ಯೂನಿವರ್ಸಿಟಿ ಟೈಪ್ ಇರುತ್ತೆ ಅಂಥದ್ದು ತನ್ನ ಡಿಗ್ರಿಯನ್ನ ತಾನೇ ಕೊಡೋದಕ್ಕಾಗುದಿಲ್ಲ. ಇವೊಂದು ಇಟ್ ಈಸ್ ಅಟಾನಮಸ್ ಇರ್ಬೋದು, ಬಟ್ ಡಿಗ್ರಿ ಕೊಡೋಕ್ಕಾಗುದಿಲ್ಲ. ಡಿಗ್ರಿ ಕೊಡ್ಬೇಕಾದ್ರೆ ಅಫಿಲಿಯೇಷನ್ ಆಗ್ಲೇಬೇಕಾಗುತ್ತೆ. ನಂತರದಲ್ಲಿ ರಾಷ್ಟ್ರ ಮಟ್ಟದ ಪ್ರಮುಖ ಸಂಸ್ಥೆಗಳು ಉನ್ನತ ಶಿಕ್ಷಣವನ್ನ ನಡೆಸ್ಕೊಂಡು ಹೋಗ್ತವೆ. ಯಾವ್ಯಾವುದು? ಇದು ಉನ್ನತ ಕೌಶಲ್ಯವನ್ನು ಹೊಂದಿರುವ ಸಿಬ್ಬಂದಿಗಳನ್ನ ತಯಾರು ಮಾಡ್ತಕ್ಕಂಥದ್ದು. ಯಾವ್ಯಾವುದು ಅಂಥದ್ದು? IIT, ITI ಅಲ್ಲ, ಅದು IIT. ITI ಅಂತ ಬರ್ಕೋಬೇಡಿ. IIT ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಎಲ್ಲಿದೆ ಇದು? ಮಡ್ರಾಸಲ್ಲಿದೆ, ಖರಗ್ಪುರಲ್ಲಿದೆ, ಬಾಂಬೆಯಲ್ಲಿದೆ, ದೆಹಲಿಯಲ್ಲಿದೆ. ಇತ್ತೀಚೆಗೆ ಧಾರವಾಡದಲ್ಲಿ ಪ್ರಾರಂಭ ಆಗಿದೆ. IIT-ಯಲ್ಲಿ ಓದುವಂತ ಹುಡುಗರು ಇರ್ತಾರಲ್ಲ, ಅವ್ರುಗಳು ನಾರ್ಮಲಿ ದೇ ಗೋ ಫಾರ್ ಎ ಹೈಯರ್ ಲೆವೆಲ್. ನಾಸಾ ಅಂತ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾರೆ, ದೊಡ್ಡ ದೊಡ್ಡ BHEL ಅಂತ ಸಂಸ್ಥೆಗಳಲ್ಲಿ CEO-ಗಳಾಗ್ತಾರೆ. ಇದು IIT. IIM ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೆಸರು. IIM ಬೆಂಗಳೂರಿನಲ್ಲಿ ಬನ್ನೇರುಘಟ್ಟ ರಸ್ತೆಯಲ್ಲಿದೆ. IIM ನ ಯಾರ್ಯಾರು ಮಾಡ್ತಾರೆ? ಎನಿ ಗ್ರಾಜ್ಯುಯೇಟ್ ಕೆನ್ ಡೂ IIM. IIT ಯಾರು ಮಾಡ್ಬೋದು? ಓನ್ಲಿ ಇಂಜಿನಿಯರ್ಸ್ ಕೆನ್ ಡೂ IIT. IIM ಯಾರು ಮಾಡ್ಬೋದು? ಇಂಜಿನಿಯರ್ಸ್ ಕೆನ್ ಆಲ್ಸೋ ಡೂ IIM. MBBS can also do IIM. BSc can also do IIM. Any general graduate can do the IIM. ಅಲ್ಲಿ ಏನ್ ಕೋರ್ಸ್ ಕೊಡ್ತಾರೆ? IIM ಅಲ್ಲಿ MBA ಕೋರ್ಸ್ ಕೊಡ್ತಾರೆ, ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಅಂತ ಕೊಡ್ತಾರೆ. ಅಂತಲ್ಲಿ ನೀವು MBA ಮಾಡಿದ್ದೇ ಆದ್ರೆ ಒಳ್ಳೆಯ ಉದ್ಯೋಗ ಅವಕಾಶ ನಿಮಗೆ ಸಿಗುತ್ತೆ. ಹಾಗೆ NIT, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, IIC, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಇದಕ್ಕೆ ಟಾಟಾ ಇನ್ಸ್ಟಿಟ್ಯೂಟ್ ಅಂತ ಕೂಡ ಕರೀತೇವೆ ನಾವು. ಇವು ರಾಷ್ಟ್ರ ಮಟ್ಟದ ಪ್ರಮುಖ ಸಂಸ್ಥೆಗಳು. ಹಾಗೆ ನೀವು ಇನ್ನೊಂದು ಕೇಳಿರಬಹುದು, NSD ಅಂತ ಇದೆ, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಅಂತ ಕರೀತಾರೆ. ಇಲ್ಲಿ ಯಾರ್ಯಾರು ಶಿಕ್ಷಣವನ್ನು ಪಡ್ಕೊಳ್ತಾರೆ? ಸಾಮಾನ್ಯವಾಗಿ ಅವರು ದೇ ವಿಲ್ ಬಿಕಮ್ ಫಿಲ್ಮ್ ಆಕ್ಟರ್ಸ್ ಆರ್ ದೇ ವಿಲ್ ಬಿಕಮ್ ಸ್ಟೇಜ್ ಆಕ್ಟರ್ಸ್. ನೆಕ್ಸ್ಟ್, ಏಕೀಕೃತ ಬೋಧನೆ ಮತ್ತು ಸಂಶೋಧನೆಗಳು ಒಂದೇ ಆವರಣದಲ್ಲಿ ನಡೆಯುತ್ತದೆ. IIC, IIT ಇಂತಲ್ಲೆಲ್ಲ ಏನಪ್ಪಾ ಅಂತಂದ್ರೆ ಅಲ್ಲೇನೆ ವಿಶ್ವವಿದ್ಯಾಲಯದ ಎಜುಕೇಶನ್ ಇರುತ್ತೆ, ಅಲ್ಲೇನೆ ವಿದ್ಯಾರ್ಥಿಗಳಿಗೆ ಬೇಕಾಗಿರುವ ಸವಲತ್ತುಗಳೆಲ್ಲ ಸಿಗುತ್ತೆ. ಅಂಥದ್ದು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ. ಹಾಗೆ ಸಂಯೋಜಿತ ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಪದವಿಯ ನಂತರದ ರಾಷ್ಟ್ರೀಯ ಆವರಣ. ದಿಸ್ ಇಸ್ ವಾಟ್ ಈಸ್ ದಿ ಎಜುಕೇಶನ್ ದಟ್ ಈಸ್ ಎಕ್ಸ್ಪೆಕ್ಟೆಡ್ ಅಟ್ ಹೈಯರ್ ಎಜುಕೇಶನ್. ನೆಕ್ಸ್ಟ್, 21ನೇ ಶತಮಾನದ
ಕೌಶಲಗಳು ಅಂತ ಇದೆ. ನಾನೀಗ ಏನೇನು ನಿಮಗೆ ಉನ್ನತ ವಿಶ್ವವಿದ್ಯಾಲಯದಲ್ಲಿ ಅಂತ ಹೇಳಿದೆ. ಉನ್ನತ ವಿಶ್ವವಿದ್ಯಾಲಯ ಬೇಸಿಕ್ ಆಗಿ ಮಾಡಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಒಳ್ಳೆ ಒಳ್ಳೆ ಕೌಶಲ್ಯಗಳನ್ನ ವಿದ್ಯಾರ್ಥಿಗಳಲ್ಲಿ ಕಲಿಸ್ಬೇಕು. ನಿಮ್ಗೆ ಗೊತ್ತಿರ್ಬೋದು, ತಮಾಷೆಗೆ ನಾವು ವಿಷಯ ಹೇಳ್ತೇವೆ, ಪ್ರೈವೇಟೈಸೇಷನ್, ಲಿಬರಲೈಸೇಷನ್, ಗ್ಲೋಬಲೈಸೇಷನ್, ಜೆರಾಕ್ಸೈಸೇಷನ್ ಅಂತ ಕರೀತೇವೆ. ಪ್ರೈವೇಟೈಸೇಷನ್ ಆಯ್ತು, ಲಿಬರಲೈಸೇಷನ್ ಆಯ್ತು, ಗ್ಲೋಬಲೈಸೇಷನ್ ಆಯ್ತು. ಇದೆಲ್ಲ ಏನೇನು ಅಂತ ಗೊತ್ತಿಲ್ಲದೆ ಹೋದ್ರೂ ಕೂಡ ಜೆರಾಕ್ಸ್ ಶಾಪ್ ಹತ್ರ ಹೋದ್ರೆ ಈ ಮೂರಕ್ಕೂ ಡೆಫಿನೇಷನ್ ಇರೋದು ಯಾವುದೋ ಒಂದು ಹಳೆ ಇದ್ರೆ 1000 ಪ್ರತಿಗಳು ಮಾರಾಟ ಆಗ್ತವೆ. ಅಂದ್ರೆ ನಾವು ಪರೀಕ್ಷೆನಲ್ಲೂ ನಾವೇನ್ ಕೇಳ್ತೀವಿ, ವಾಟ್ ಈಸ್ ಲಿಬರಲೈಸೇಷನ್ ಅಂತ ಕೇಳ್ತೀವಿ, ವಾಟ್ ಈಸ್ ಗ್ಲೋಬಲೈಸೇಷನ್ ಅಂತ ಕೇಳ್ತೀವಿ. 3 ಅಂಕಗಳಿಗೆ ಉತ್ತರ ಬರೆಯುವಷ್ಟು ಜೆರಾಕ್ಸ್ ಮೆಟೀರಿಯಲ್ ನನಗಿದ್ರೆ ನಾನೊಬ್ಬ ಪದವೀಧರ ಆಗ್ಬಿಡ್ತೇನೆ. ಈ ತರಹದ ಪದವೀಧರರಾದ್ರೆ ಕಶ್ಚಿತ್ ಪ್ರಯೋಜನ ಇಲ್ಲ. ಏನಂದ್ರೆ ಏನೂ ಪ್ರಯೋಜನ ಇಲ್ಲ. ನೀವು 21ನೆಯ ಶತಮಾನದಲ್ಲಿ ನೀನು ಉನ್ನತ ಶಿಕ್ಷಣವನ್ನ ಪಡ್ಕೊಂಡಿದೀಯಾ ಅಂದ್ರೆ ನಿನ್ನಲ್ಲಿ ಮೂಲಭೂತವಾಗಿ ಇರಬೇಕಾದಂತಹ ಕೌಶಲಗಳು ಯಾವ್ಯಾವುದು ಅಂತ ಕೇಳಿದ್ರೆ, ವಿಮರ್ಶಾತ್ಮಕ ಚಿಂತನೆ, ಕ್ರಿಟಿಕಲ್ ಥಿಂಕಿಂಗ್. ಕ್ರಿಟಿಕಲ್ ಥಿಂಕಿಂಗಿಗೆ ನಾವು ಇವತ್ತು ನಾವು ಮಾತನಾಡ್ತಾ ಇರತಕ್ಕಂತಹ ಸಮಯದಲ್ಲಿ ಉಕ್ರೇನಿನ ಮೇಲೆ ರಷ್ಯಾ ಡಿಕ್ಲೇರ್ ಮಾಡಿರುವ ಯುದ್ಧ, ಇದು ಸರಿನಾ ತಪ್ಪಾ? ಯೋಚನೆ ಮಾಡಿ. ಸರಿ ಇದ್ರೆ ಸರಿ ಹೇಳಿ, ತಪ್ಪಿದ್ರೆ ತಪ್ಪು ಅಂತ ಹೇಳಿ. ತಪ್ಪಾಯ್ತು ಅಂತಂದ್ರೆ ರಷ್ಯಾ ಯಾಕೆ ತಪ್ಪು, ಅಮೆರಿಕ ಯಾಕೆ ತಪ್ಪು? ಇದು ಕನ್ನಡದಲ್ಲಿ ಒಂದು ಗಾದೆ ಇದೆ, ನಿಮ್ಗೆಲ್ಲರಿಗೂ ಗೊತ್ತಿದೆ. ಅಪ್ಪ ಅಮ್ಮ ಜಗಳದಲ್ಲಿ ಕೂಸು ಬಡವಾಯ್ತು. ಉಕ್ರೇನಿನ ಪರಿಸ್ಥಿತಿ ಹಾಗಾಗಿದೆ. ನ್ಯಾಟೋ ಸಂಸ್ಥೆಗಳು ಒಂದು, ರಷ್ಯಾ ಸಂಸ್ಥೆ ಒಂದು, ಇವರಿಬ್ಬರಲ್ಲಿ ಇರತಕ್ಕಂತಹ ಭಿನ್ನಾಭಿಪ್ರಾಯದಿಂದಾಗಿ ಉಕ್ರೇನ್ ಅಂತಹ ಒಂದು ರಾಷ್ಟ್ರ ಇವತ್ತು ಸಫರ್ ಮಾಡ್ತಾ ಇದೆ. ಇಲ್ಲಿ ಏನೇನು ನಡಾವಳಿಗಳಾಗಿದೆ ಅವೆಲ್ಲ ಸರಿನಾ ತಪ್ಪ ಅನ್ನೋದನ್ನ ಚಿಂತನೆ ಮಾಡ್ತೀವಲ್ಲ, ಅದು ಕ್ರಿಟಿಕಲ್ ಥಿಂಕಿಂಗ್. ಬಸವೇಶ್ವರ ವಚನ ಇದೆ, ಅಕ್ಕ ಮಹಾದೇವಿ ವಚನ ಇದೆ. ಈ ವಚನಗಳಲ್ಲಿ ಬರೆದಿರುವ ಸಾಲುಗಳು ಏನಿದೆ, ಇದು 21ನೇ ಶತಮಾನಕ್ಕೆ ಪ್ರಸ್ತುತವೇ ಅಥವಾ ಅಪ್ರಸ್ತುತವೇ ಕೇಳಬೇಕು ಅಲ್ವಾ? ವಿಮರ್ಶೆ ಮಾಡಬೇಕು. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲ್ಲ. ಬಡತನದಲ್ಲಿ ಸಾಯ್ಬಾರ್ದು. ಹಾಗಾದ್ರೆ ಏನ್ ಮಾಡ್ಬೇಕು? ಕೆಲಸ. ಕಾಯಕವೇ ಕೈಲಾಸ ಅನ್ನೋ ಪದ ಬಂತು. ಕಾಯಕವೇ ಕೈಲಾಸ ಅನ್ಬೇಕಾದ್ರೆ ವಿಮರ್ಶಾತ್ಮಕ ಚಿಂತನೆ ಬೇಕು. ಅಲ್ಲಿಗೆ ಸರಿನಾ ತಪ್ಪ ಅಂತ ಯೋಚನೆ ಮಾಡೋದು. ಸೃಜನಶೀಲತೆ ಮತ್ತು ನಾವೀನ್ಯತೆ, ಕ್ರಿಯೇಟಿವಿಟಿ ಮತ್ತೆ ಇನ್ನೋವೇಷನ್. ಅಂದ್ರೆ ಅರ್ಥ ಏನು? ದಯವಿಟ್ಟು ಎಲ್ಲರೂ ತಿಳ್ಕೊಳ್ಳಿ. ವೆರಿ ಕ್ರಿಯೇಟಿವ್ ಇಂಡಿವಿಜುವಲ್ಸ್ ಅಂತ ಏನನ್ನ ಕರೀತೇವೆ, ಅವರಿಗೆ ಮಾತ್ರ ಕ್ರಿಯೇಟಿವಿಟಿ ಇದೆ ಎನ್ನುವ ಭಾವನೆ ಯಾರು ಇಟ್ಕೋಬೇಡಿ. ಹುಟ್ಟಿರ್ತಾರೆ, ಎಲ್ಲರಲ್ಲೂ ಕ್ರಿಯೇಟಿವ್ ಕಾಂಪೋನೆಂಟ್ ಇರುತ್ತೆ. ಆದ್ರೆ ಆ ಸೃಜನಶೀಲತೆಯನ್ನ ವ್ಯಕ್ತಪಡಿಸುವಾಗ ಕೆಲವರು ಸೋಲ್ತಾರೆ, ಕೆಲವರು ಗೆಲ್ತಾರೆ. ಸೃಜನಶೀಲತೆ ಎಲ್ಲಿಂದ ಬರುತ್ತೆ? ನೀವೇ ಒಂದು ನಿಮಿಷ ಯೋಚನೆ ಮಾಡ್ಕೊಳ್ಳಿ. ಸೃಜನಶೀಲತೆ ಎಲ್ಲಿ ಹುಟ್ಟುತ್ತೆ ಅಂದ್ರೆ, ಯಾವಾಗ ಒಬ್ಬ ವ್ಯಕ್ತಿ ತನ್ನ ಸುತ್ತಲಿರತಕ್ಕಂತಹ ಪ್ರಪಂಚದ ವಿದ್ಯಮಾನಗಳು ತನಗೆ ಸರಿ ಇಲ್ಲ ಅಂತ ಅನ್ಸುತ್ತೆ, ಅವಾಗ ಅವನ ಮನಸ್ಸು ಡಿಸ್ಟರ್ಬ್ ಆಗುತ್ತೆ, ತೊಂದರೆಗೊಳಗಾಗತ್ತೆ. ಅನ್ಕಂಫರ್ಟಬಲ್ ಪೊಸಿಷನ್ ಅಂತ ಕರೀತೇವೆ. ಯಾವಾಗ ಅವನಿಗೆ ಒಂದು ಅನ್ಕಂಫರ್ಟಬಲ್ ಪೊಸಿಷನ್ ಬರುತ್ತೆ, ಅವಾಗ ಅವನು ಕ್ರಿಯೇಟಿವ್ ಆಗ್ತಾನೆ. ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಏನು ಪ್ರಯೋಜನ ಇಲ್ಲ. ಹುಟ್ಟಿದ ದೇವರು ಹುಲ್ಲು ಮುಯಿಸುವುದಿಲ್ಲವೇ ಅಂತನ್ಬಿಟ್ಟು ಸುಮ್ಮನೆ ದಿನಾಗ್ಲೂ ಉಪ್ಪಿಟ್ಟೆ ತಿಂತಾ ಇದ್ರೆ ಹೊಸ ತಿಂಡಿ ಮಾಡೋದಕ್ಕೆ ಎಲ್ಲಿರುತ್ತೆ ಚಾನ್ಸು? ಬರ್ಗರ್ ಎಲ್ಲಿಂದ ಮಾಡೋದು? ಪಿಜ್ಜಾ ಎಲ್ಲಿಂದ ಮಾಡೋದು? ರಸ್ಮಲೈ ಎಲ್ಲಿಂದ ಮಾಡೋದು? ಸುಮ್ಮನೆ ಯೋಚನೆ ಮಾಡಿ. ಅದಕ್ಕೇನ್ ಮಾಡ್ತೀವಿ, ನಾವೊಂದು ಸೃಜನಶೀಲ ಕಾಂಪೋನೆಂಟ್ ಅನ್ನ ಹಾಕ್ತೇವೆ. ಇದು ಯಾರಲ್ಲಿ ಇರುತ್ತೆ? ಎಲ್ಲರಲ್ಲೂ ಇರುತ್ತೆ. ಆದ್ರೆ ಅಭಿವ್ಯಕ್ತೀಕರಣಗೊಳಿಸಬೇಕಾದ್ರೆ ಸ್ವಲ್ಪ ನಾವು ಶ್ರಮ ಪಡಬೇಕು. ಹಾಗೆ ಇನ್ನೋವೇಷನ್ ಅಂದ್ರೆ ಯಾವುದೋ ಒಂದು ಮಾಡುವ ಕೆಲಸದಲ್ಲಿ ಒಂದು ನಾವೀನ್ಯತೆಯನ್ನ ಕಂಡುಕೊಳ್ಳೋದು. ನಾವೀನ್ಯತೆ ಯಾವ್ಯಾವ್ದ್ರೊಳಗೆ ಬರುತ್ತೆ? ನೀವು ಇತ್ತೀಚೆಗೆ ಬರತಕ್ಕಂತಹ ಗ್ರೀಟಿಂಗ್ ಕಾರ್ಡ್ಗಳನ್ನ ನೋಡಿ. ಎಷ್ಟೆಷ್ಟು ವೆರೈಟಿಯ ಗ್ರೀಟಿಂಗ್ ಕಾರ್ಡ್ಗಳಿದೆ, ಎಷ್ಟೆಷ್ಟು ವೆರೈಟಿಯ ತಿಂಡಿಗಳಿದೆ, ಎಷ್ಟೆಷ್ಟು ವೆರೈಟಿಯ ದೀಪಗಳಿದೆ.
ಎಷ್ಟೆಷ್ಟು ವೆರೈಟಿಯ ಮೊಬೈಲ್ಗಳಿದೆ, ಮೊಬೈಲ್ ಸ್ಕ್ರೀನ್ಗಳಿದೆ. ಇವೆಲ್ಲ ಇನ್ನೋವೇಷನ್, ನಾವೀನ್ಯತೆ. ಏನೋ ಒಂದು ಹೊಸ ವಿಷಯವನ್ನ ಕಂಡುಹಿಡ್ಕೊಂಡಿರ್ತೀವಿ, ಅದನ್ನ ಇನ್ನೋವೇಟ್ ಮಾಡ್ತೀವಿ. ಡಿಸ್ಕವರಿ ಅನ್ನೋದೇ ಬೇರೆ, ಇನ್ನೋವೇಷನ್ ಅನ್ನೋದೇ ಬೇರೆ. ಡಿಸ್ಕವರಿ ಅಂದ್ರೆ ಮೊಟ್ಟ ಮೊದಲ ಮಾರಿಗೆ ಕಂಡುಹಿಡಿತಕ್ಕಂತಹದ್ದು ಡಿಸ್ಕವರಿ, ಸರಿನಾ? ಅದ್ರ ಮುಂದಕ್ಕೆ ಮಾಡ್ತಕ್ಕಂಥದ್ದು ಇನ್ನೋವೇಷನ್. ಥಾಮಸ್ ಆಲ್ವಾ ಎಡಿಸನ್ ಎಲೆಕ್ಟ್ರಿಕ್ ಕರೆಂಟ್ ನ ಕಂಡುಹಿಡಿದ್ರು, ಆಮೇಲೆ ಎಲೆಕ್ಟ್ರಿಕ್ ಬಲ್ಬ್ ನ ಕಂಡುಹಿಡಿದ್ರು. ಎಲೆಕ್ಟ್ರಿಕ್ ಬಲ್ಬ್ ನ ಕಂಡುಹಿಡಿದಿದ್ದ ಆದ್ಮೇಲೆ ಎಲೆಕ್ಟ್ರಿಕ್ ಬಲ್ಬ್ ಫಿಲಮೆಂಟ್ ರೂಪದಲ್ಲಿ ಇತ್ತು, ಅದು ಡಿಸ್ಕವರಿ. ಅಲ್ಲಿಂದ ಮುಂದಕ್ಕೆ ಈಗ ಬಂದಿರುವ ದೀಪಗಳನ್ನ ನೋಡಿ, ಎಷ್ಟೆಷ್ಟು ವೆರೈಟಿಯ ದೀಪಗಳಿದೆ, ಅವೆಲ್ಲ ಇನ್ನೋವೇಷನ್. ರೈಲ್ವೆ ಸಿಸ್ಟಮ್ ಡಿಸ್ಕವರಿ, ರೈಲ್ವೆ ಸಿಸ್ಟಮ್ನ ಇಂಪ್ರವೈಸೇಷನ್ ಇನ್ನೋವೇಷನ್. ಅದರಿಂದ ಯಾರು ಪದವೀಧರರಾಗಿರ್ತಾರೆ, ಯಾರು ಉನ್ನತ ಶಿಕ್ಷಣವನ್ನು ಪಡಿತಾರೆ, ಅವರು ಇದನ್ನ ಪಡ್ಕೊಂಡಿರ್ಬೇಕು. ಹಾಗೆ ಕೊಲಾಬರೇಷನ್, ಸಹಯೋಗ. ಏನು ಕೊಲಾಬರೇಷನ್ ಅಂದ್ರೆ, ಇಫ್ ಟೂ ಇಂಡಸ್ಟ್ರೀಸ್ ಹ್ಯಾವ್ ಟು ಡೆವಲಪ್ ಟುಡೇ, ಇಫ್ ಟೂ ಇಂಡಸ್ಟ್ರೀಸ್ ಹ್ಯಾವ್ ಟು ಕಾಂಟ್ರಿಬ್ಯೂಟ್ ಟುಗೆದರ್, one industry should be able to collaborate with another industry. One college should be able to collaborate with another college. ಸಹಭಾಗಿತ್ವ, ಸಹಯೋಗಿತ್ವ ಇಲ್ಲದೆ ಹೋದ್ರೆ ಯಾವುದನ್ನು ಜಯಿಸುವುದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಕೊಲಾಬರೇಷನ್ ಬಿಕಮ್ಸ್ ಒನ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಹಾಗೆ ಸಂವಹನ, ದಿಸ್ ಇಸ್ ಅನದರ್ ಇಂಪಾರ್ಟೆಂಟ್ ಥಿಂಗ್ ದಟ್ ದಿ ಸ್ಟೂಡೆಂಟ್ ಆಫ್ ದ ಡಿಗ್ರಿ ಶುಡ್ ನೋ. ಸಂವಹನ ಮಾಡೋದು ಅಂದ್ರೆ ಅರ್ಥ ಏನು? ಉದಾಹರಣೆಗೆ ನಾನು ನಿಮ್ ಜೊತೆಗೆ ಈಗ ಸಂವಹನ ಮಾಡ್ತಾ ಇದ್ದೀನಿ. ನೀವು ಕರ್ನಾಟಕದ ಯಾವ್ಯಾವುದೋ ಮೂಲೆ ಒಳಗಡೆ ನೀವೆಲ್ಲ ಇದ್ದೀರಿ. ಬೀದರಲ್ಲಿ ಇದ್ದೀರಿ, ಮಡಿಕೇರಿಯಲ್ಲಿ ಇದ್ದೀರಿ, ಹಾಸನದಲ್ಲಿ ಇದ್ದೀರಿ, ಚಿತ್ರದುರ್ಗದಲ್ಲಿ ಇದ್ದೀರಿ. ನಾನಿಲ್ಲಿ ಬೆಂಗಳೂರಲ್ಲಿ ಇದ್ದೀನಿ. ನಾನು ನಿಮ್ಗೆ ಏನೋ ಒಂದು ವಿಷಯವನ್ನ ತಿಳಿಸಿಕೊಡ್ತಾ ಇದ್ದೀನಿ. ಈ ತಿಳಿಸಿಕೊಡ್ತಾ ಇರತಕ್ಕಂತಹ ಒಂದು ಮಾಧ್ಯಮ ಮತ್ತು ಮಾರ್ಗ ಏನಿದೆ, ಇದು ನಿಮಗೆ ಸ್ಯಾಟಿಸ್ಫ್ಯಾಕ್ಟರಿ ಆಗಿದೆಯಾ ಆಗಿಲ್ವಾ ಅನ್ನೋದನ್ನು ಸೂಚಿಸುವುದು ಸಂವಹನ. ಯಾವುದೇ ಸಂವಹನ ಮಾಡಬೇಕಾದ್ರೆ ನಾವು ಒಂದು ವಿಷಯವನ್ನ ಗಮನದಲ್ಲಿಟ್ಕೊಳ್ಬೇಕು. ಸಂವಹನ ಮಾಡುವಾಗ ಮೊದಲನೆಯ ಅಂಶ ಏನಪ್ಪಾ ಅಂದ್ರೆ, ಯಾವ ವಸ್ತುವನ್ನ ನಾವು ಸಂವಹನ ಮಾಡ್ತಾ ಇದ್ದೇವೆ, ದಟ್ ಈಸ್ ಕಾಲ್ಡ್ ದಿ ಕಾಂಟೆಂಟ್. ಸೆಕೆಂಡ್ ಇಂಪಾರ್ಟೆಂಟ್ ಒನ್, ಹೂ ಈಸ್ ಗಿವಿಂಗ್ ದಿಸ್ ಎಜುಕೇಶನ್? Is it through the television? Is it through a tape? Is it through the pen drive? What is the device? ಮೂರನೇದು, who is the receiver? ಈಗ ಈ ಸಮಯದಲ್ಲಿ ತೆಗೆದುಕೊಂಡ್ರೆ ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ವಿಚಾರವನ್ನ ಮಾಡತಕ್ಕಂಥದ್ದು ಕಾಂಟೆಂಟ್ ಏರಿಯಾ, ಪಠ್ಯವಸ್ತು. ನಾನು ಈಗ ಸಂವಹನ ಕಾರಕ, ಸಂವಹನೆ ನಾನು ಮಾಡ್ತಾ ಇರೋನು. ಅದರಿಂದ ನಾನು ಮೆಸೆಂಜರ್ ಆದೆ. ಮಾಧ್ಯಮ ಯಾವ್ದಾಯ್ತು? ಈ ಟೆಲಿವಿಷನ್, ಈ ಕ್ಯಾಮರಾ, ಈ ಸಿಸ್ಟಮ್, ಇದೆಲ್ಲ ಏನಿದೆ, ಇದು ಮಾಧ್ಯಮ ಆಯ್ತು. ನಾವಿಷ್ಟೆಲ್ಲ ಮಾಡ್ಬಿಟ್ಟು ಯಾರು ಈ ಕಾರ್ಯಕ್ರಮವನ್ನ ಕೇಳಿಸ್ಕೊಳ್ಬೇಕಾದವರು ಇದ್ದಾರೆ, ಆಸ್ವಾದಿಸ್ಬೇಕು ಅಂತ ಇರ್ತಾರೆ, ಅವರು ಎಲ್ಲವನ್ನೂ ಕೂಡ ಸ್ವಿಚ್ ಆಫ್ ಮಾಡಿಬಿಟ್ರೆ, ಮೊಬೈಲ್ನ ಆನ್ ಮಾಡಿಕೊಂಡು ಟಚ್ ಮಾಡ್ಕೊಂಡ್ಬಿಟ್ರೆ ಅವಾಗ ಸಂವಹನ ಆಗುದಿಲ್ಲ. ಅದರಿಂದ ಕಮ್ಯುನಿಕೇಶನ್ ಅಲ್ಲಿ ಏನು ಇಂಪಾರ್ಟೆಂಟು? ಮೆಸೇಜ್ ಇಂಪಾರ್ಟೆಂಟು, ಮೆಸೆಂಜರ್ ಇಂಪಾರ್ಟೆಂಟು, ರಿಸೀವರ್ ಇಂಪಾರ್ಟೆಂಟು, ದ ಮೀಡಿಯಾ ಥ್ರೂ ವಿಚ್ ದ ಮೆಸೇಜ್ ಇಸ್ ಸೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆನ್ಲೈನ್ ಎಜುಕೇಶನ್ ಅಲ್ಲಿ ಆಗಿದ್ದ ಪ್ರಾಬ್ಲಮ್ ಅದೇ. ಟೀಚರ್ ಚೆನ್ನಾಗಿದ್ರು, ಹುಡುಗರು ಪಾಠ ಕೇಳೋಕೆ ರೆಡಿ ಇದ್ರು, ಮಧ್ಯದಲ್ಲಿ ಬರುವ ನೆಟ್ವರ್ಕಿಂಗ್ ಸಿಸ್ಟಮ್ ಏನಿದೆ ಇದು ಸರಿ ಇರಲಿಲ್ಲ, ಮಾಧ್ಯಮ ಸರಿ ಇರಲಿಲ್ಲ. ಮಾಧ್ಯಮ ಸರಿ ಇಲ್ಲದೆ ಹೋದ್ರೂ ಸಂವಹನ ಆಗುದಿಲ್ಲ. ಮಾಧ್ಯಮಕಾರ ಸಂವಹನ ಮಾಡೋದು ಸರಿ ಹೋಗುದಿಲ್ಲ, ಅವನೇ ಸರಿ ಇಲ್ಲದೆ ಹೋದ್ರೆ. ಆದ್ರಿಂದ ನಾವು ಯಾರು ಕಮ್ಯುನಿಕೇಟ್ ಮಾಡೋರಿದ್ದೇವೆ, ವಿ ಶುಡ್ ಬಿ ಗುಡ್ ಅಟ್ 3 levels of communication. One communication is called verbal communication, where it can be oral or written. ಇನ್ನೊಂದು ಮೆಥಡ್ ಆಫ್ ಕಮ್ಯುನಿಕೇಶನ್ ಇಸ್ ನಾನ್ ವರ್ಬಲ್ ಕಮ್ಯುನಿಕೇಶನ್. ನಾನೇನು ಮಾತಾಡೋದಿಲ್ಲ, ನಾನು ನಾನ್ ವರ್ಬಲ್ ಕಮ್ಯುನಿಕೇಶನ್ ಮಾಡ್ತಾ ಇದ್ದೇನೆ. Therefore, one should be good in communication. ನೆಕ್ಸ್ಟ್, ನಮಗೆ ಬೇಕಾಗಿರ್ತಕ್ಕಂಥದ್ದು ಕೌಶಲಗಳು ಯಾವ್ಯಾವ್ದು ಬೇಕು? ಉನ್ನತ ಶಿಕ್ಷಣದಲ್ಲಿ ಬೇಕಾಗಿರುವ ಕೌಶಲಗಳು
ಮಾಹಿತಿ ಸಾಕ್ಷರತೆ, ಇನ್ಫಾರ್ಮೇಶನ್ ಲಿಟರಸಿ, ಮಾಧ್ಯಮ ಸಾಕ್ಷರತೆ, ಮೀಡಿಯಾ ಲಿಟರಸಿ, ತಂತ್ರಜ್ಞಾನ ಸಾಕ್ಷರತೆ, ಟೆಕ್ನಾಲಜಿ. ಹೈಯರ್ ಎಜುಕೇಶನ್ ಅಲ್ಲಿ ಈ ಮೂರು ಕೂಡ ಬಹಳ ಮುಖ್ಯ. ಮಾಹಿತಿ ಸಾಕ್ಷರತೆ ಅಂದ್ರೆ ಇನ್ಫಾರ್ಮೇಶನ್. ಬೇಂದ್ರೆಯವರು ಒಂದ್ ಕಡೆ ಹೇಳ್ತಾರೆ, ಏನು ಇನ್ಫಾರ್ಮೇಶನ್ ಅಂದ್ರೆ, ನಡೆದಷ್ಟಿದೆ ನೆಲ, ಕುಡಿದಷ್ಟಿದೆ ಜಲ. ನಡೆದಷ್ಟಿದೆ ನೆಲ, ಕುಡಿದಷ್ಟಿದೆ ಜಲ. ಅಂದ್ರೆ ಇವತ್ತು ಇನ್ಫಾರ್ಮೇಶನ್ ಎಷ್ಟಿದೆ ಅಂದ್ರೆ, ಇನ್ಫಾರ್ಮೇಶನ್ ಈಸ್ ಸಮಥಿಂಗ್ ಲೈಕ್ ಯುವರ್ ಏರ್, ಸಾಯಿಲ್ ಅಂಡ್ ವಾಟರ್. ಇವತ್ತು ಯಾವ ಇನ್ಫಾರ್ಮೇಶನ್ ಬೇಕಾದ್ರೂ ನಿಮಗೆ ಸಿಗುತ್ತೆ. ಈಗ 20-30 ವರ್ಷದ ಹಿಂದೆ ಇನ್ಫಾರ್ಮೇಶನ್ ಸಿಗೋದೇ ಬಹಳ ಕಷ್ಟ ಆಗ್ತಾ ಇತ್ತು. ಟೆಕ್ಸ್ಟ್ ಬುಕ್ಗಳು ಸಿಗ್ತಾ ಇರಲಿಲ್ಲ, ರೆಫರೆನ್ಸ್ ಪುಸ್ತಕಗಳು ಸಿಗ್ತಾ ಇರಲಿಲ್ಲ, ನೋಟ್ಸ್ಗಳು ಸಿಗ್ತಾ ಇರಲಿಲ್ಲ, ಯಾರೋ ಯಾವತ್ತೋ ಮಾಡಿದ ಭಾಷಣದ ದಾಖಲೆಗಳು ಸಿಗ್ತಾ ಇರಲಿಲ್ಲ. ಆದ್ರೆ ಇವತ್ತು ಇವೆಲ್ಲ ಸಿಗುತ್ತಾ, ಸಿಗಲ್ವಾ? ಗೂಗಲ್ ಮಾವಂಗೆ ಸುಮ್ಮನೆ ಮೊಬೈಲ್ ಇಟ್ಕೊಂಡು ಹಿಮಾಲಯ ಪರ್ವತದ ಹೈಟ್ ಎಷ್ಟು ಅಂತ ಕೇಳಿದ್ರೆ ಹಿಮಾಲಯ ಪರ್ವತದ ಹೈಟ್ ಹೇಳುತ್ತೆ. ಪೆಸಿಫಿಕ್ ಓಷನ್ನಿನ ಆಳ ಎಷ್ಟು, ಪೆಸಿಫಿಕ್ ಓಷನ್ನಿನ ಆಳ ಹೇಳುತ್ತೆ. ಉತ್ತರ ಪ್ರದೇಶದಲ್ಲಿ ಚುನಾವಣೆ ಆಯ್ತಾ ಆಗ್ಲಿಲ್ವಾ, ಆಯ್ತು ಹೇಳುತ್ತೆ. ಕರ್ನಾಟಕ ರಾಜ್ಯದಲ್ಲಿ ಯಾವಾಗ ಚುನಾವಣೆ, 2023 ಅನ್ನುತ್ತೆ. ಯು ಹ್ಯಾವ್ ಗಾಟ್ ಎವ್ರಿಥಿಂಗ್ ದಟ್. ಇದು ಇನ್ಫಾರ್ಮೇಶನ್. ಇನ್ಫಾರ್ಮೇಶನ್ ಲಿಟರಸಿ ಅಂದ್ರೆ ಅರ್ಥ ಏನು? ನಾನು ಯಾವ ಇನ್ಫಾರ್ಮೇಶನ್ ನಾನು ಪಡ್ಕೊಳ್ಬೇಕೋ ಆ ಇನ್ಫಾರ್ಮೇಶನ್ ಅನ್ನ ಪಡೆದುಕೊಳ್ಳುವುದಕ್ಕೆ ಒಂದು ಬಗೆ. ಹೌ ಟು ಗೆಟ್ ದಟ್ ಇನ್ಫಾರ್ಮೇಶನ್? ತುಂಬಾ ಜನ ಗೊತ್ತು ಇನ್ಫಾರ್ಮೇಶನ್ ಇದೆ ಅಂತ, ಆದ್ರೆ ಇನ್ಫಾರ್ಮೇಶನ್ ಎಲ್ಲಿದೆ, ಅದನ್ನ ಹೆಂಗೆ ತಗೊಳ್ಬೇಕು, ಅದಕ್ಕೊಂದು ಲಿಟರಸಿ ಬೇಕು. ಇದು ಇನ್ಫಾರ್ಮೇಶನ್ ಲಿಟರಸಿ. ಮಾಧ್ಯಮ ಸಾಕ್ಷರತೆ, ಮೀಡಿಯಾ. ನಿಮ್ಗೆಲ್ಲರಿಗೂ ಗೊತ್ತಿದೆ, ನಮ್ಮ ಹತ್ರ PC ಇದೆ, ನಮ್ಮ ಹತ್ರ ಕಂಪ್ಯೂಟರ್ಸ್ ಇದೆ, ನಮ್ಮ ಹತ್ರ ಮೊಬೈಲ್ ಇದೆ. ಅದರೊಳಗಡೆ ಏನೆಲ್ಲ ಇದೆ ಅನ್ನೋದು ನಮ್ಗೇನು ಗೊತ್ತೇನೆ ಇಲ್ಲ. ಆ ಮಾಧ್ಯಮದ ಬಗ್ಗೆ ಸಾಕ್ಷರತೆ ಇರಬೇಕು. ಹಾಗೇನೆ ತಂತ್ರಜ್ಞಾನ, ಟೆಕ್ನಾಲಜಿ, ಹೌ ಟು ಯೂಸ್ ಇಟ್. ನಮ್ಗೆ ಅದನ್ನ ಯೂಸೇ ಮಾಡೋಕೆ ಬರದಲ್ಲೇ ಹೋದ್ರೆ, ದೊಡ್ಡ 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 ಕ್ಯಾಮರಾಗಳಿರುತ್ತೆ, ಫೋಟೋ ತೆಗೆಯೋದಕ್ಕೆ ಬರುವುದಿಲ್ಲ ನಮ್ಗೆ. ಒಳ್ಳೆ ಕಂಪ್ಯೂಟರ್ ಇದೆ, ಅದನ್ನ ಉಪಯೋಗ ಮಾಡೋದಕ್ಕೆ ಬರುವುದಿಲ್ಲ. ಇದಕ್ಕೆ ಟೆಕ್ನಾಲಜಿ ಲಿಟರಸಿ ಅಂತ ಕರೀತೇವೆ. ಹಾಗೇನೆ ನಮಗೆ ಬೇಕಾಗಿರುವ ಇತರ ಜೀವನ ಕೌಶಲ್ಯಗಳು ಯಾವುದಪ್ಪ ಅಂದ್ರೆ, ನಮ್ಯತೆ ಮತ್ತು ಹೊಂದಾಣಿಕೆ, ಫ್ಲೆಕ್ಸಿಬಿಲಿಟಿ ಮತ್ತೆ ಅಡ್ಜಸ್ಟ್ಮೆಂಟ್. ಕೆಲವೊಂದು ಸಂದರ್ಭದಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದಿರತಕ್ಕಂಥ ವಿದ್ಯಾರ್ಥಿಗಳು ಯಾರಿರ್ತಾರೆ, ಅವರು ಮತ್ತೊಬ್ಬ ಅಜ್ಞಾನಿ ಅಥವಾ ಸಾಕ್ಷರತೆ ಇಲ್ಲದೇ ಇರತಕ್ಕಂತಹ ಒಬ್ಬ ವ್ಯಕ್ತಿ ನಮ್ಮೊಡನೆ ಚರ್ಚೆ ಮಾಡೋದಕ್ಕೆ ಬಂದಾಗ ವಿದ್ಯಾವಂತನಾರು ಅನ್ನೋದನ್ನ ಗುರುತು ಮಾಡುವ ಹಾಗಿರ್ಬೇಕು. ಆದ್ರೆ ನೀವು ನೋಡಿರಬಹುದು, ಯೂನಿವರ್ಸಿಟಿಗಳಲ್ಲಿ, ಕಾಲೇಜುಗಳಲ್ಲಿ ಇವತ್ತು ಆಗುವ ವಿದ್ಯಮಾನಗಳನ್ನ ನೋಡಿದಾಗ ಹೊಂದಾಣಿಕೆ ಮತ್ತು ನೌಮ್ಯತೆ ನಮ್ಮ ಹತ್ರ ಇದೆಯಾ ಇಲ್ವಾ ಅಂತ ಡೌಟ್ ಬಂದ್ಬಿಡುತ್ತೆ. ದೇರ್ಫೋರ್ ಹೊಂದಾಣಿಕೆ, ಅಡ್ಜಸ್ಟ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ನಾಯಕತ್ವ ಮತ್ತು ಜವಾಬ್ದಾರಿ, ಇಟ್ ಈಸ್ ಲೀಡರ್ಶಿಪ್ ಅಂಡ್ ರೆಸ್ಪಾನ್ಸಿಬಿಲಿಟಿ. ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಅರ್ಥ ಏನು? ನಾನು ಒಂದು ಸರಿ ಒಂದು ಕೆಲಸವನ್ನ ಒಪ್ಪಿಕೊಂಡಿದ್ದಾದ್ಮೇಲೆ ಆ ಕೆಲಸ ಪರಿಪೂರ್ಣವಾಗುವವರೆಗೂ ಕೂಡ ಅದನ್ನ ಬಿಟ್ಟು ಕೊಡುವ ಹಾಗಿಲ್ಲ. ಇದಕ್ಕೆ ಅಕೌಂಟಬಿಲಿಟಿ ಅನ್ನೋ ಪದವನ್ನು ಕೂಡ ಬಳಸ್ತಾರೆ. ಆದ್ರಿಂದ those students who are educated at the highest level, they should be able to take up the responsibility and also the leadership. ನಾಯಕತ್ವವನ್ನು ತೆಗೆದುಕೊಳ್ಳುವುದಕ್ಕೆ ಎಜುಕೇಟೆಡ್ ಇಂಡಿವಿಜುವಲ್ಸ್ ಹೋಗ್ದಲ್ಲೇ ಅನ್ಎಜುಕೇಟೆಡ್ ಇಂಡಿವಿಜುವಲ್ಸ್ ಹೋದ್ರೆ ನಿಮ್ಗೆ ಗೊತ್ತು ಅದರ ಪರಿಣಾಮ ಏನಾಗುತ್ತೆ ಅಂತ. 100 ಸಿಂಹಗಳಿಗೆ ಒಂದು ಕೋತಿಯನ್ನ ಲೀಡರ್ ಮಾಡುವುದ, 100 ಕೋತಿಗಳಿಗೆ ಒಂದು ಸಿಂಹವನ್ನ ಲೀಡರ್ ಮಾಡುವುದ? ಈ ಪ್ರಶ್ನೆ. ನೆಕ್ಸ್ಟ್, ತೊಡಗುವಿಕೆ ಮತ್ತು ಸ್ವಯಂ ನಿರ್ದೇಶನ, ಸೆಲ್ಫ್ ಡೈರೆಕ್ಟಿಂಗ್ ಅಂತ ಕರಿತೇವೆ, ಮತ್ತೆ ಇನ್ವಾಲ್ವ್ಮೆಂಟ್ ಅಂತ ಕರಿತೇವೆ. ನಾನು ಯಾವುದಾದ್ರೂ ಒಂದು ಕೆಲಸವನ್ನ ಕೊಟ್ಟಾಗ ಉನ್ನತ ಶಿಕ್ಷಣವನ್ನ ಪಡೆದಿರುವ ವಿದ್ಯಾರ್ಥಿಗಳಿಗೆ ಆತ ತನ್ನನ್ನ ತಾನು ಪರಿಪೂರ್ಣವಾಗಿ ತೊಡಗಿಸಿಕೊಳ್ಳಬೇಕು. ನಾನು ಇಲ್ಲಿವರೆಗೆ ಸುಮಾರು ಒಂದು 1000 ಇಂಟರ್ವ್ಯೂಗಳನ್ನ ಕಂಡಕ್ಟ್ ಮಾಡಿರ್ಬೋದು. ಯಾರಿಗೆ? ಸ್ಕೂಲ್ ಟೀಚರ್ಸ್ಗೆ,
ಇನ್ ಕೆಲವರು ಎಂಪ್ಲಾಯೀಸ್ಗೆ, ಕೌನ್ಸಿಲರ್ಸ್ಗೆ ಎಲ್ಲ ಮಾಡಿರ್ತೀವಿ. ನಾವು ಅವಾಗ ಕೇಳ್ತೀವಿ, ಏನು ಓದಿದ್ಯಾ, ಏನ್ ಬರ್ದಿದ್ಯಾ, ಡಿಗ್ರಿ ಏನು ಎಲ್ಲ ಕೇಳ್ತೀವಿ. ಕೇಳಿದ್ದಾದ್ಮೇಲೆ ಕೆಲವು ಸರಿ ಸೆಂಟ್ರಲ್ ಸ್ಕೂಲ್ಸ್ಗಳಲ್ಲಿ ನಾವು ಇಂಟರ್ವ್ಯೂ ಮಾಡಬೇಕಾದ್ರೆ ರ್ಯಾಂಕ್ ಹೋಲ್ಡರ್ ಸ್ಟೂಡೆಂಟ್ಸ್ಗಳು ಅವ್ರುಗಳನ್ನ ಇಂಟರ್ವ್ಯೂ ಮಾಡಿದ್ಮೇಲೆ ನಾನು ಅವ್ರನ್ನ ಪ್ರಶ್ನೆ ಕೇಳಿದ್ದೆ, ಆಯ್ತು ನೀವು ಮ್ಯಾಥಮೆಟಿಕ್ಸ್ ನಲ್ಲಿ ರ್ಯಾಂಕ್ ತಗೊಂಡಿದ್ದೀರಿ, ಮ್ಯಾಥಮೆಟಿಕ್ಸ್ ಅಲ್ಲಿ ಒಳ್ಳೆ ಟೀಚರ್ ಇದ್ದೀರಿ, ತುಂಬಾ ಸಂತೋಷ. ಶಾಲೆಯ ಯಾವ ಯಾವ ಚಟುವಟಿಕೆಗಳಲ್ಲಿ ನೀವು ನಿಮ್ಮನ್ನ ತೊಡಗಿಸಿಕೊಳ್ತೀರಿ ಅಂತ ಕೇಳಿದೆ. You know what was the answer? Except teaching mathematics, I do not take part in any other activity. ನಿಮ್ಮನ್ನ ಸ್ಕೂಲ್ ಟೀಚರ್ ಆಗಿ ಹೆಂಗೆ ತಗೊಳಕ್ಕಾಗತ್ತೆ? ಬ್ಯಾಂಕ್ ಅಲ್ಲಿ ನಿಮ್ಮನ್ನೊಂದು ಕ್ಲರಿಕಲ್ ಪೋಸ್ಟ್ಗೆ ತಗೊಳ್ತಾರೆ. ದುಡ್ಡನ್ನ ತಗೊಳ್ಳೋದು, ದುಡ್ಡನ್ನ ಕೊಡೋದು, ದುಡ್ಡನ್ನ ತಗೊಳ್ಳೋದು, ದುಡ್ಡನ್ನ ಕೊಡೋದು, ಎಷ್ಟು ದುಡ್ಡು ಕೊಟ್ಟೆ, ಎಷ್ಟು ದುಡ್ಡು ತಗೊಳ್ಳೆ, ಬ್ಯಾಲೆನ್ಸ್ ಮಾಡೋದು, ಕೊಡೋದು, ಆಯ್ತು. ನೀವು ಬ್ಯಾಂಕ್ ಎಂಪ್ಲಾಯಿ ಆದಾಗ ನಾನು ಇಷ್ಟನ್ನು ಮಾತ್ರ ಮಾಡ್ತೀನಿ, ಬೇರೆ ಏನೋ ಮಾಡೋದಿಲ್ಲ ಅಂದ್ರೆ. Therefore, higher education must be able to say or train the individuals to accept the responsibilities. ಜವಾಬ್ದಾರಿಯನ್ನ ತೆಗೆದುಕೊಳ್ತಕ್ಕಂಥದ್ದನ್ನ ಉನ್ನತ ಶಿಕ್ಷಣ ಕಲಿಸಿಕೊಡ್ಬೇಕು. ಯಾಕಂದ್ರೆ ನಾನು ತುಂಬಾ ಜನರ ಜೊತೆಗೆ ನಾನು ಕೆಲಸ ಮಾಡಿದ್ದೇನೆ, ಮಾನವ ಸಂಪನ್ಮೂಲ ಅಂತ ಅಂದ್ಕೊಂಡಿದ್ದೇನೆ. ಆದ್ರೆ ತಮ್ಮನ್ನ ನಾವು ತೊಡಗಿಸಿಕೊಳ್ಳೋದಿದೆಯಲ್ಲ, ಅದು ಅವರ ಹತ್ರ ಆ ಗುಣ ಇರುವುದನ್ನೇ ಇಲ್ಲ. ಎಷ್ಟೋ ಜನ ಉದ್ಯೋಗಿಗಳು ಕೆಲಸಕ್ಕೆ ಸೇರಿದ ನಂತರ ಅಲ್ಲಿ ಸಿಇಒಗೆ ಅಥವಾ ಅಲ್ಲಿ ಡೈರೆಕ್ಟರ್ಗೆ ನೇರವಾಗಿ ಹೇಳ್ತಾರೆ, ನೋಡಿ ಸರ್, ನಿಮ್ ಸಂಸ್ಥೆಗೆ ನಾನು ಬಂದಿರೋದು ಒಂದು ಕಾಲು ಒಳಗಡೆ ಒಂದು ಕಾಲು ಹೊರಗಡೆ. ಬರ್ಬೇಕಾದ್ರೆ ನಿಮ್ಮ ಮನಸ್ಸು ಹೇಗೆ ಇಟ್ಕೊಂಡು ಬಂದ್ಬಿಟ್ರೆ ನೀವು ನಿಮ್ಮನ್ನ ಹೇಗೆ ತೊಡಗಿಸಿಕೊಳ್ತೀರಿ? ತೊಡಗಿಸಿಕೊಳ್ಳುವಿಕೆ ಇದೆಯಲ್ಲ, ಇದು ಸುಲಭವಾಗಿ ಆಗುವಂತ ಕೆಲಸ ಅಲ್ಲ, ತುಂಬಾ ಕಷ್ಟಪಡಬೇಕು, ತುಂಬಾ ಜಾಣ್ಮೆ ಇರಬೇಕು. ಹಾಗೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂವಹನ. ಭಾರತದಂತಹ ಸೆಕ್ಯುಲರ್ ಸ್ಟೇಟ್ ನಲ್ಲಿ ನೀವು ವ್ಯವಹಾರ ಮಾಡುವಾಗ ಆಂಟಿ ರಿಲಿಜನ್, ಆಂಟಿ ಕಾಸ್ಟ್, ಆಂಟಿ ಕಮ್ಯುನಿಟಿ ಎಲ್ಲ ನೀವು ಮಾಡಂಗಿಲ್ಲ. ನೀವು ಸಂವಹನ ಮಾಡಬೇಕಾದ್ರೆ ಸಾಂಸ್ಕೃತಿಕ ಸಂವಹನ, ಕಲ್ಚರಲ್ ಕಮ್ಯುನಿಕೇಶನ್ ಕೊಡುವಾಗ ಎಲ್ಲ ರೀತಿಯ ಕಲ್ಚರನ್ನು ನೀವು ಒಪ್ಕೊಳ್ಬೇಕು. 106 ಮತವಿಹುದು ಲೋಕದು ಗ್ರಾಣದಲ್ಲಿ ಆರಿಸಿಕೋ ನಿನ್ನ ರುಚಿಗೊಪ್ಪುವ ಮತವದರಳು, ಸಾರದಡುಗೆಯ ವಿಚಾರದೊಲೆಯಲ್ಲಿ ಮಾಡೆ ಬೇರೆ ಮತ ಮಂಕುತಿಮ್ಮ. 106 KS ನರಸಿಂಹಸ್ವಾಮಿಯವರು ಹೇಳ್ತಾರೆ, ಹಿಂದಿನ ಸಾಲಿನ ಹುಡುಗರು ನಾವು, ನಮಗೇನೇನು ಭಯವಿಲ್ಲ, ನಮ್ಮಿಂದಾಗದು ಶಾಲೆಗೆ ತೊಂದರೆ, ನಮಗೆಂದೆಂದು ಜಯವಿಲ್ಲ, ತರಗತಿಗೇನೋ ನಾವೇ ಹಿಂದುಳಿದವರೇ ನಾವಿಲ್ಲಿ, ಆಟದ ಬಯಲಲ್ಲಿ ನೋಡಲಿ ಬಂದು ಆಂಜನೇಯರೇ ನಾವಲ್ಲಿ. ಅಂದ್ರೆ ಅರ್ಥ ಏನಾಯ್ತು? ನಮ್ಮ ಉನ್ನತ ಶಿಕ್ಷಣದಲ್ಲಿ ಬರುವ ವಿದ್ಯಾರ್ಥಿಗಳು ಎಲ್ಲರೂ ಮ್ಯಾಥಮೆಟಿಕ್ಸ್ ನಲ್ಲೇ ಫಸ್ಟ್ ರ್ಯಾಂಕ್ ಬರಬೇಕು, ಎಲ್ಲರೂ ಫಿಸಿಕ್ಸ್ ಅಲ್ಲೇ ಫಸ್ಟ್ ರ್ಯಾಂಕ್ ಬರಬೇಕು. ಯಾಕೆ ಬೇಕು? ನನಗೆ ನಾಟಕ ಮಾಡೋಕ್ ಬರುತ್ತಾ? ನಾನು ನಾಟಕ ಮಾಡ್ತೀನಿ. ನಾನು ನಾಟಕದ ಮೂಲಕನೇ ಸಂವಹನ ಮಾಡ್ತೀನಿ, ಡಾನ್ಸಿನ ಮೂಲಕನೇ ಸಂವಹನ ಮಾಡ್ತೀನಿ. ಇದಕ್ಕೆ ನಾವು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂವಹನ ಅಂತ ಕರೀತೇವೆ. ಅದೇ ರೀತಿಯಲ್ಲಿ ಈ ಶಿಕ್ಷಣಗಳು ಏನೆಲ್ಲ ಉಂಟು, ಈಗ ಈ ಶಿಕ್ಷಣದ ಸಮಗ್ರ ಚಿಂತನೆಗಳನ್ನು ನಾವು ಮಾಡಿದ್ರೆ ಆ ಸಮಗ್ರ ಚಿಂತನೆಗಳಲ್ಲಿ ಉನ್ನತ ಶಿಕ್ಷಣ ಅನ್ನತಕ್ಕಂಥದ್ದು ಬಹಳ ಮುಖ್ಯವಾದದ್ದು. ಉನ್ನತ ಶಿಕ್ಷಣದಲ್ಲಿ ಯಾರ್ಯಾರು ವಿದ್ಯಾರ್ಥಿಗಳು ನಿಮ್ಮನ್ನ ನೀವು ತೊಡಗಿಸ್ಕೊಳ್ತಾ ಹೋಗ್ತೀರಿ, ಪದವಿಯ ಹಂತದ ನಂತರದಲ್ಲಿ ಸ್ನಾತಕೋತ್ತರ ಶಿಕ್ಷಣ ಅಂತ ಬರುತ್ತೆ, ಪೋಸ್ಟ್ ಗ್ರಾಜ್ಯುಯೇಟ್ ಎಜುಕೇಶನ್ ಅಂತ ಕರಿತೀವಿ. ಪೋಸ್ಟ್ ಗ್ರಾಜ್ಯುಯೇಟ್ ಎಜುಕೇಶನ್ ಆದ ನಂತರದಲ್ಲಿ ನಿಮಗೆ PhD ಅಂತ ಕರೀತಾರೆ, ಡಾಕ್ಟರಲ್ ಡಿಗ್ರಿ ಅಂತ ಕೊಡ್ತಾರೆ. ಇದಕ್ಕೆ ಡಾಕ್ಟರ್ ಆಫ್ ಫಿಲಾಸಫಿ ಅಂತ ಕರೀತೇವೆ. ಡಾಕ್ಟರ್ ಆಫ್ ಫಿಲಾಸಫಿ ಡಿಗ್ರಿಯನ್ನ ನೀವು ಪಡ್ಕೊಳ್ಬೇಕು ಅಂತಂದ್ರೆ ಪೋಸ್ಟ್ ಗ್ರಾಜ್ಯುಯೇಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಚೆನ್ನಾಗಿ ಓದಿದ್ದಾದ್ಮೇಲೆ NET ಪರೀಕ್ಷೆಯನ್ನು ನೀವು ಪಾಸ್ ಮಾಡಿ, NET ನೊಳಗಡೆ ಹೈಯರ್ ಮಾರ್ಕ್ಸ್ ಬಂದ್ರೆ ಯು ವಿಲ್ ಬಿ ಟೇಕನ್ ಇನ್ ಆಸ್ ಎ ರಿಸರ್ಚ್ ಸ್ಟೂಡೆಂಟ್. ರಿಸರ್ಚ್ ಸ್ಟೂಡೆಂಟ್ ಆಗಿ ಇವತ್ತೇನಾದ್ರು ನೀವು ಸೇರಿದ್ರೆ UGC ಕೊಡತಕ್ಕಂಥ ಸ್ಕಾಲರ್ಶಿಪ್ ಇಟ್ ಇಸ್ ಮೋರ್ ದನ್ ಅಬೌಟ್ 30,000 rupees. ನೀವು ಆ ಸ್ಕಾಲರ್ಶಿಪ್ ನಲ್ಲಿ ಓದಿಕೊಂಡು 3 ವರ್ಷದ ಡಿಗ್ರಿಯನ್ನ ನೀವು ಕಂಪ್ಲೀಟ್ ಮಾಡಬಹುದು. ಆ PhD ಪದವಿಯನ್ನ ನೀವು ಪಡ್ಕೊಳ್ಬೇಕಾದ್ರೆ ನೀವು ಚಿಂತಿಸುವ ಸಮಸ್ಯೆ ಏನಿರುತ್ತೆ, ಆ ಸಮಸ್ಯೆ ಏನೋ ಒಂದು ರೀತಿಯಲ್ಲಿ ವಿಶೇಷವಾಗಿರ್ಬೇಕು.
ಸುಮ್ಮನೆ ಅವರು PhD ಮಾಡ್ತಾರೆ, ನಾನು PhD ಮಾಡ್ತೀನಿ ಅಂತ ಮಾಡಬಾರ್ದು. ನಮ್ಮ ಮನಸ್ಸಿನಲ್ಲಿ ಒಂದು ದೊಡ್ಡ ಗೋಲ್ ಇಟ್ಕೊಳ್ಬೇಕು. ಆ ರೀತಿಯಾಗೆಲ್ಲ ನಾನು ಓದ್ಕೊಳ್ಬೇಕು ಅಂತಂದಾಗ ಉನ್ನತ ಶಿಕ್ಷಣದಲ್ಲಿ ಇರತಕ್ಕಂತಹ ಗ್ರಂಥಾಲಯ ಸೌಲಭ್ಯ ಏನಿದೆ ಇದನ್ನ ಚೆನ್ನಾಗಿ ಬಳಸ್ಕೊಳ್ಳೋದನ್ನ ಕಲ್ತ್ಕೊಳ್ಬೇಕು. ಬುಕ್ಸ್ಗಳು ಇರುತ್ತಲ್ಲ, ಬುಕ್ಸ್ಗಳನ್ನ ಓದ್ತಕ್ಕಂಥದ್ದು, ಈ ಬುಕ್ ಅಂತ ಕರಿತೀವಿ, ಆಡಿಯೋ ಬುಕ್ಸ್ ಅಂತ ಕರಿತೀವಿ, ಇವುಗಳನ್ನ ಓದೋದು. ಈ ರೀತಿಯಾಗಿ ಇಡೀ ಒಂದು ಬ್ಲಾಕ್ ನಿಮ್ದು 3 ಏನುಂಟು ಇದು ಉನ್ನತ ಶಿಕ್ಷಣಗಳಿಗೆ ಸಂಬಂಧಪಟ್ಟಂತ ವಿಚಾರವನ್ನ ತಿಳಿಸಿಕೊಡ್ತಕ್ಕಂಥದ್ದು. ನಿಮಗೆ ಇದಕ್ಕೆ ಸಂಬಂಧಪಟ್ಟದ್ದು ಪ್ರಶ್ನೆಗಳು ಏನಾದ್ರು ಇತ್ತಂದ್ರೆ ನೀವು ನನ್ನನ್ನ ಪ್ರಶ್ನೆಗಳನ್ನ ಕೇಳ್ಬೋದು. ಎಜುಕೇಶನ್ ಮುಗಿದಿದ್ದಾದ್ಮೇಲೆ ಹೈಯರ್ ಎಜುಕೇಶನ್ಗೆ ನೀವು ಬಂದಾಗ ನೀವು ತೆಗೆದುಕೊಳ್ಳುವ ಕೋರ್ಸ್ಗಳು ಏನಿರುತ್ತೆ ಆ ಕೋರ್ಸ್ಗಳಲ್ಲಿ ಮೂರು ವಿಷಯಗಳನ್ನ ನಾವು ಸಾಮಾನ್ಯವಾಗಿ ಡಿಗ್ರಿಯಲ್ಲಿ ಓದ್ತಾ ಇದ್ವಿ. ಏನೇನು ಓದ್ತಾ ಇದ್ವಿ? ಹಿಸ್ಟ್ರಿ, ಎಕನಾಮಿಕ್ಸ್, ಸೈಕಾಲಜಿ ಓದ್ತಾ ಇದ್ವಿ, ಹಿಸ್ಟ್ರಿ, ಎಕನಾಮಿಕ್, ಪೊಲಿಟಿಕಲ್ ಸೈನ್ಸ್ ಓದ್ತಾ ಇದ್ವಿ, ಬಾಟ್ನಿ, ಕೆಮಿಸ್ಟ್ರಿ, ಝುವಾಲಜಿ ಓದ್ತಾ ಇದ್ವಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅಥವಾ ಫಿಸಿಕ್ಸ್, ಕೆಮಿಸ್ಟ್ರಿ, ಎಲೆಕ್ಟ್ರಾನಿಕ್ಸ್ ಓದ್ತಾ ಇದ್ವಿ. ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಪ್ರಕಾರ ನಾವು ಮೂರು ಸಬ್ಜೆಕ್ಟ್ಗಳನ್ನ ಓದುವುದಿಲ್ಲ. ನಾವು 2 ಮೇಜರ್ ಸಬ್ಜೆಕ್ಟ್ಸ್ ಅಂತ ಕರಿತೀವಿ, 1 ಮೈನರ್ ಸಬ್ಜೆಕ್ಟ್ ಅಂತ ಕರಿತೀವಿ. ಉದಾಹರಣೆಗೆ ಯಾರ್ಯಾರು PCM ಸ್ಟೂಡೆಂಟ್ಸ್ಗಳಿದ್ರೆ ನೀವು ಫಿಸಿಕ್ಸ್, ಮ್ಯಾಥಮೆಟಿಕ್ಸ್ ನ 2 ಕೋರ್ ಸಬ್ಜೆಕ್ಟ್ ತಗೊಂಡ್ರೆ ಕೆಮಿಸ್ಟ್ರಿಯನ್ನ ಮೈನರ್ ಸಬ್ಜೆಕ್ಟ್ ಆಗಿ ತಗೊಳ್ಬಹುದು. ಓದ್ತಾ ನಿಮಗೆ ಕೆಮಿಸ್ಟ್ರಿನ ಮೇಜರ್ ಮಾಡ್ಕೊಳ್ಬೇಕು ಅಂದ್ರೆ ಫಸ್ಟ್ ವರ್ಷ ಆದ್ಮೇಲೆ 2ನೇ ವರ್ಷಕ್ಕೆ ಬರುವಾಗ ಫಿಸಿಕ್ಸ್ ನ ಮೈನರ್ ಮಾಡ್ಕೊಳ್ಬಹುದು, ಕೆಮಿಸ್ಟ್ರಿನ ಮೇಜರ್ ಮಾಡ್ಕೊಳ್ಬಹುದು. ಒಟ್ನಲ್ಲಿ 2 ಮೇಜರು, 1 ಮೈನರ್. ಇದರ ಜೊತೆಗೆ ಇನ್ನು ಕೆಲವು ಕೋರ್ಸ್ಗಳನ್ನ ಡಿಗ್ರಿಗಳಲ್ಲಿ ಈಗ ಕೊಡ್ತಾ ಇದ್ದಾರೆ. ಇದಕ್ಕೆ ಓಪನ್ ಎಲೆಕ್ಟಿವ್ಸ್ ಅಂತ ಕರೀತಾರೆ. ಓಪನ್ ಎಲೆಕ್ಟಿವ್ಸ್ ಅಂದ್ರೆ ಅರ್ಥ ಏನು? ನಾನು ಓದುವ ಸಬ್ಜೆಕ್ಟಿನ ಜೊತೆಗೆ ಇನ್ನೊಂದು ಅಡಿಷನಲ್ ಸಬ್ಜೆಕ್ಟ್ ಓದ್ತೀನಿ. ಯಾವುದು ಅಡಿಷನಲ್ ಸಬ್ಜೆಕ್ಟು? ನಾನು ಫಿಸಿಕ್ಸ್, ಮ್ಯಾಥಮೆಟಿಕ್ಸ್ ತಗೊಂಡಿದ್ರೆ ನನಗೆ ಸೈಕಾಲಜಿ ಓದಬೇಕು ಅನ್ನೋ ಆಸೆ ಆದ್ರೆ ಸೈಕಾಲಜಿಯನ್ನ ನಾನು ಓಪನ್ ಎಲೆಕ್ಟಿವ್ ಆಗಿ ಓದ್ತೀನಿ. ಅಥವಾ ಕನ್ನಡ ಭಾಷೆಯ ಬಗ್ಗೆ ನಾನು ಹೆಚ್ಚಿನ ಓದ್ತೀನಿ ಅನ್ನೋದಾದ್ರೆ ಕನ್ನಡ ಭಾಷೆಗೆ ಸಂಬಂಧಪಟ್ಟ ಹಾಗೆ ಯು ಕ್ಯಾನ್ ರೀಡ್ ಫರ್ದರ್. ಇದು ಓಪನ್ ಎಲೆಕ್ಟಿವ್ಸ್. ಮತ್ತೆ ಇನ್ ಕೆಲವು ಕೋರ್ಸಸ್ ಇದೆ, ಇದಕ್ಕೆ ವೊಕೇಶನಲ್ ಕೋರ್ಸಸ್ ಅಂತ ಕರೀತಾರೆ, ಔದ್ಯೋಗಿಕ ಕೋರ್ಸ್ಗಳು ಅಂತ ಕರೀತಾರೆ. ಔದ್ಯೋಗಿಕ ಕೋರ್ಸ್ಗಳು ಯಾವ್ದಿರಬಹುದು? ಎಲೆಕ್ಟ್ರಿಕಲ್ ವರ್ಕ್ ಇರಬಹುದು, ಪ್ಲಂಬಿಂಗ್ ವರ್ಕ್ ಇರಬಹುದು, ರಿಪೇರ್ ಆಫ್ ದ ಹಾರ್ಡ್ವೇರ್ಸ್ ಇನ್ ದ ಕಂಪ್ಯೂಟರ್ಸ್ ಇರಬಹುದು, ಯಾವುದೇ ಕೋರ್ಸ್ಗಳಾಗಬಹುದು. ಇಂತಹ ಕೋರ್ಸ್ಗಳನ್ನ ನಾವು ಹೈಯರ್ ಎಜುಕೇಶನ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೇವೆ. ಜೊತೆಗೆ ಮತ್ತೊಂದು ದೊಡ್ಡ ಬದಲಾವಣೆ ಹೈಯರ್ ಎಜುಕೇಶನ್ ಅಲ್ಲಿ ಆಗ್ತಾ ಇರತಕ್ಕಂಥದ್ದು, ಯಾವುದೋ ಒಬ್ಬ ವಿದ್ಯಾರ್ಥಿ ಒಂದು ಕೋರ್ಸ್ ಅನ್ನ ಸೆಲೆಕ್ಟ್ ಮಾಡ್ತಾನೆ. ಸೆಲೆಕ್ಟ್ ಮಾಡಿದಾಗ ಫಿಸಿಕ್ಸ್ ಅಂತ ಇಟ್ಕೊಳ್ಳೋಣ ಮನಸ್ಸಿನಲ್ಲಿ. ಫಿಸಿಕ್ಸ್ ನಲ್ಲಿ ಎಷ್ಟೋ ಚಾಪ್ಟರ್ಸ್ ಗಳಿರುತ್ತೆ. ಇಷ್ಟು ಚಾಪ್ಟರ್ಸ್ ಗಳಲ್ಲಿ ಅವನು ಹೇಳ್ಬೋದು 60% ಆಫ್ ದ ಚಾಪ್ಟರ್ಸ್ ನಾನು ನಿಮ್ಮ ಎಜುಕೇಶನ್ ತಗೊಳ್ತೀನಿ, ನಿಮ್ಮ ಎಕ್ಸಾಮಿನೇಷನ್ ತಗೊಳ್ತೇನೆ. ಇನ್ನೊಂದು 40% ಏನಿದೆ ನಾನೇ ಓದ್ಕೊಂಡು ನಾನು ಆನ್ಲೈನ್ ಅಲ್ಲಿ ಪರೀಕ್ಷೆ ತಗೋತೀನಿ. ಅಲೋಡ್. ದೇವರ ಒಬ್ಬ ಹುಡುಗ 60 ಮಾರ್ಕಿಗೆ ಕಾಲೇಜಲ್ಲಿ ನಡೆಯುವ ಪರೀಕ್ಷೆಯನ್ನು ತೆಗೆದುಕೊಂಡ್ರೆ ಇನ್ 40 ಮಾರ್ಕ್ಗಳನ್ನ ಮಾಸ್ ಓಪನ್ ಎಜುಕೇಶನ್ ಕೋರ್ಸಸ್ ಏನಿರುತ್ತೆ ಅಲ್ಲಿ ತಗೊಳ್ತಾನೆ ಅವನು. ಫಾರ್ ಎವ್ರಿ ಸ್ಟೂಡೆಂಟ್ ಕ್ಯಾನ್ ಟೇಕ್ ದಿ ಆನ್ಲೈನ್ ಎಜುಕೇಶನ್ ಆಸ್ ವೆಲ್ ಆಸ್ ದಿ ಆಫ್ಲೈನ್ ಎಜುಕೇಶನ್. ಒಟ್ಟಿನಲ್ಲಿ ಉನ್ನತ ಶಿಕ್ಷಣದಿಂದ ಆಗತಕ್ಕಂತಹ ಲಾಭ ಏನಪ್ಪಾ ಅಂದ್ರೆ, ಯಾವ ವಿದ್ಯಾರ್ಥಿ ಒಂದು ವಿಷಯವನ್ನ ಕುರಿತು ಬಹಳ ಆಳವಾಗಿ ಅಧ್ಯಯನ ಮಾಡ್ತಾನೆ, ಅವನಿಗೆ ಅಧ್ಯಯನ ಮಾಡೋದಕ್ಕೆ ಎಷ್ಟು ವಿಪುಲವಾದ ಅವಕಾಶವನ್ನು ಒದಗಿಸಬಹುದೋ ಅಷ್ಟು ಅವಕಾಶವನ್ನು ಒದಗಿಸಿಕೊಟ್ಟಿದೆ. ಇದು ಉನ್ನತ ಶಿಕ್ಷಣ. ಪಡೆದುಕೊಳ್ಳುವುದಕ್ಕೆ ಮತ್ತು ನಾಯಕತ್ವವನ್ನ ಏನಂತ ಮಾಡಬಹುದು, ಎಕ್ಸಿಕ್ಯೂಟ್ ಮಾಡೋದಕ್ಕೆ ನಾವು ಸಹಕಾರಿಯಾಗ್ತೇವೆ. ಇದು ಉನ್ನತ ಶಿಕ್ಷಣದ ಗುರಿಗಳು, ಧ್ಯೇಯಗಳು ಮತ್ತು ಇಡೀ ಉನ್ನತ ಶಿಕ್ಷಣದ ಸ್ಟ್ರಕ್ಚರ್ ಏನಿರುತ್ತೆ ಅನ್ನೋ ವಿಚಾರವನ್ನ ತಿಳಿಸಿರ್ತಕ್ಕಂಥದ್ದು. ನಮಸ್ಕಾರ.